ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹೊಸ ವರ್ಷ ಬಂದಮೇಲೆ ಹೊಸ ವರ್ಷದ ಫಸ್ಟ್ ವ್ಲಾಗ್ ಇದಾಗಿದೆ. ಬಟ್ ಹೊಸ ವರ್ಷದ ವ್ಲಾಗ್ ಅಲ್ಲ ಇದು. ನಾವು ಅಷ್ಟಾಗಿ ಈ ವರ್ಷ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಮಂತ್ರಾಲಯದಿಂದ ನಾನು ಸೀದಾ ಅಮ್ಮನ ಮನೆಗೆ ಬಂದೆ. ನನ್ನ ಹಸ್ಬೆಂಡು ಅವ್ರು ಡ್ಯೂಟಿಗೆ ಹೋಗಬೇಕು ಅಂತ ಮೈಸೂರಿಗೆ ಹೋದರು. ಸೊ ಹಂಗಾಗಿ ಅವರಲ್ಲಿ ನಾವಿಲ್ಲಿ ಅಂತ ಆದ್ವಿ. ಒಂದು ದಿನ ನನಗೆ ಬಾಕಿ ಇತ್ತು. ಹೊಸ ವರ್ಷದ ಆದಮೇಲೆ ನೆಕ್ಸ್ಟ್ ಡೇ ನಾನು ಓಂ ಶಕ್ತಿಗೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಓಂ ಶಕ್ತಿಗೆ ಹೋಗಲಿಕ್ಕೆ ಏನೇನೆಲ್ಲ ಸಿದ್ಧತೆ ಮಾಡ್ಕೊಬೇಕಿತ್ತೋ ಹಂಗಾಗಿ ಅದು ಮಾಡ್ಕೊಳ್ಲಿಕ್ಕೆ ನಾನು ಊರಿಗೆ ಬಂದೆ. ಹಂಗೆ ಮಗುನ ಊರಲ್ಲಿ ಬಿಟ್ಟು ನಾನು ಓಂ ಶಕ್ತಿಗೆ ಹೋಗಬೇಕು ಅಂತ ಹೊರಟಿದ್ದು. ಅದು ಯಾಕೋ ಗೊತ್ತಿಲ್ಲ, ಮಗುನೂ ನನ್ನ ಹಸ್ಬೆಂಡ್ನು ತುಂಬಾ ಮಿಸ್ ಮಾಡ್ಕೊತಿದ್ದೆ. ಓಂ ಶಕ್ತಿಗೆ ಹೋಗೋದೊಂದು ಖುಷಿ, ಆದರೆ ಅವರಿಬ್ಬರನ್ನು ಬಿಟ್ಟು ಅಷ್ಟು ದೂರ ನಾನು ಪ್ರಯಾಣ ಮಾಡಬೇಕು, ಅಷ್ಟು ದೂರ ಒಂದು ದೇವ್ರ ಸನ್ನಿಧಿಗೆ ಹೋಗ್ತಿದ್ದೀನಿ ಅಂತ ಒಂದು ಕಡೆ ಬೇಜಾರಿತ್ತು. ಯಾಕೆಂದರೆ ಆ ಥರ ಪುಣ್ಯಕ್ಷೇತ್ರಗಳಿಗೆಲ್ಲ ಆ ಥರ ದೂರ ದೂರ ಊರಿಗೆ ಹೋಗೋದಕ್ಕೆಲ್ಲ ನಾವು ಮೂವರು ಜೊತೆಲೇ ಹೋಗ್ತಿದ್ವಿ. ಇದೇ ಸಲ ಫಸ್ಟು ಒಬ್ಬಳೇ ಹೋಗಿದ್ದು. ಅಂದರೆ ನೆಕ್ಸ್ಟ್ ನಾನು ಮಗುನ ಊರಲ್ಲಿ ಬಿಟ್ಟು ಅಲ್ಲಿಂದ ನಾನು ದೊಡ್ಡಬಳ್ಳಾಪುರಕ್ಕೆ ಬಂದೆ, ನಮ್ಮ ಓರ್ಗಿತ್ತಿಯವ್ರ ಮನೆಗೆ. ಅಲ್ಲಿಗೆ ಬಂದಮೇಲೆ ನಾಳೆಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಬೇಕಲ್ವ, ಅವರು ಡ್ಯೂಟಿಗೆಲ್ಲ ಹೋಗ್ತಾರೆ. ಸೊ ನಂದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದೆ, ಅಡುಗೆ ಎಲ್ಲ ಮಾಡಿಟ್ಟಿದ್ರು ಅವರೇ. ನಾನು ಹೂವೆಲ್ಲ ಏರ್ಸ್ಕೊಟ್ಟೆ, ಮತ್ತು ಅದೆಲ್ಲ ಪೋಣಿಸಿ ದೇವ್ರಿಗೆ ಹಾರ ಮಾಡಿಕೊಡ್ಬೇಕಲ್ವ, ಹಂಗಾಗಿ ನಾನು ಅದೆಲ್ಲ ಮಾಡಿಕೊಟ್ಟೆ. ಅವ್ರಿಗೆ ಮಿಕ್ಕಿದ್ದೇನು ಕೆಲಸ ಇದೆ ಅಲ್ಲಿ ಮಾಡಿಕೊಂಡ್ರು. ಒಬ್ಬರು ಮನೆ ಕೆಲಸ ಒಬ್ರಿಗೆ ನಿಜ ಮಾಡೋಕ್ಕಾಗಲ್ಲ. ಅಪರೂಪಕ್ಕೆ ಹೋದ್ರಂತೂ ನಿಜವಾಗ್ಲೂ ಗೊತ್ತಾಗಲ್ಲ ಅವ್ರ ಮನೆ ರೀತಿ ನೀತಿ ಹಿಂಗೆ, ನಮ್ಮ ಮನೆ ರೀತಿ ನೀತಿ ಹೆಂಗೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಹಂಗಾಗಿ ಅವರು ಏನು ಕೊಡ್ತಾರೋ ಅದನ್ನು ನಾನು ಮಾಡಿಕೊಟ್ಟೆ. ಇನ್ನು ಊಟಕ್ಕೆ ಅಂತ ಅಳಸಂಡೆ ಕಾಳು ಉಪ್ಸಾರು ಮತ್ತು ಹಾಗಲಕಾಯಿ ಪಲ್ಯ ಮಾಡಿದರು, ಅದನ್ನು ಕೂಡ ಊಟ ಮಾಡೋದು. ಇನ್ನು ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದರು, ಮಾಲೆ ಹಾಕ್ತೀವಿ ಅಂತ. ಸೊ ಹಂಗಾಗಿ ಅಷ್ಟೊತ್ತಿಗೆ ಎದ್ದು ದೇವ್ರ ಪಾತ್ರೆ ಎಲ್ಲ ತೊಳೆದು ನೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ರಾತ್ರಿನೇ ಮಾಡ್ಕೊಂಬಿಡೋಣ ಅದೆಲ್ಲ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಆದಮೇಲೆ ಮತ್ತೆ ಸ್ನಾನ ಮಾಡಿ ದೇವ್ರ ಮನೆಗೆ ಸಂಬಂಧಪಟ್ಟಿದ್ದ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ವರ್ಕಿಂಗ್ ವುಮೆನ್ ಆದರೆ ಪಾಪ ತುಂಬ ಕಷ್ಟ ಆಗುತ್ತೆ. ಮನೇಲೂ ಕೆಲಸ ಮಾಡಿ ಅಲ್ಲೂ ಕೆಲಸ ಮಾಡಬೇಕು ಅಂದರೆ ಪಾಪ ಇವ್ರು ನೋಡಿದ್ರೆ ಪಾಪ ಅನ್ನಿಸ್ತು, ಬಂದು ಎಲ್ಲ ಕೆಲಸ ಮಾಡಬೇಕು ಅಂತ. ಮಗಳು ಸ್ವಲ್ಪ ಅವಳು ದೊಡ್ಡವಳಿದ್ದಾಳೆ, ಅವಳು ಸ್ವಲ್ಪ ಏನಾದರೂ ಎಲ್ಲ ಹೆಲ್ಪ್ ಮಾಡ್ತಾಳೆ. ಹೆಣ್ಮಕ್ಳಿದ್ರೆ ಚೆಂದ ಹೆಲ್ಪ್ ಮಾಡೋಕ್ಕೆ, ಅಂದ್ರೆ ಗಂಡು ಮಕ್ಕಳು ಏನು ಹೆಲ್ಪ್ ಮಾಡಲ್ಲ ಅಂತಲ್ಲ, ಗಂಡು ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ. ಇನ್ನು ಬೆಳಗಿನ ಜಾವ ಇದು ಪೂಜೆ ಎಲ್ಲ ಆಯಿತು. ಇರುಮುಡಿಗೆಲ್ಲ ಏನೇನು ಬೇಕೋ ಎಲ್ಲ ಹೊಂದಿಸ್ಕೊಂಡಿದ್ರು. ನನಗೇನು ಗೊತ್ತಾಗ್ತಿರ್ಲಿಲ್ಲ. ಅವ್ರಿಗೆ ಹೇಳಿದ್ದೆ, ನೀವೇನೇನು ಮಾಡ್ತಿರೋ ಅದೆಲ್ಲ ನನಗೂ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ನನಗೆ ಇದ್ರ ರೀತಿ ನೀತಿ ಏನೂ ಗೊತ್ತಿಲ್ಲ, ಓಂ ಶಕ್ತಿ ದೇವ್ರ ಬಗ್ಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ. ಒಳ್ಳೇದಾಗುತ್ತೆ ಅಂತ ಮಾತ್ರ ಗೊತ್ತಿತ್ತು. ಆಮೇಲೆ 1-2 ಲೈನು ಸ್ವಲ್ಪ ಗೊತ್ತಿತ್ತು ಅಷ್ಟೇ. ನಮ್ಮ ಓನರ್ ಆಂಟಿ ಹೇಳಿದರು, ತುಂಬ ಒಳ್ಳೆಯದು ಅದು ದೇವಿ ಶಕ್ತಿ, ಅದು ತುಂಬ ಪವಾಡ ಇದೆ ದೇವರು ಅಂತ ಎಲ್ಲ ಹೇಳ್ತಾಯಿದ್ರು. ನನಗೆ ಅಷ್ಟು ಕೇಳೇ ಒಂದ್ಸರಿ ಹೋಗಬೇಕು, ಒಂದ್ಸರಿ ನೋಡಬೇಕು ಅಂತ ಆಸೆ ಆಗೋಯ್ತು. ಆದರೆ ಈ ಥರ ಮಾಲೆ ಹಾಕ್ಕೊಂಡು ಹೋಗೋದು ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮಾಲೆ ಹಾಕ್ಕೊಂಡು ಹೋಗ್ಬೇಕು ಅಂತಲೂ ಗೊತ್ತಿರಲಿಲ್ಲ, ಇರುಮುಡಿ ಎಲ್ಲ ಇರುತ್ತೆ ಅಂತ ಏನೂ ಗೊತ್ತಿರಲಿಲ್ಲ. ಮಾಮೂಲಿ ಈಗ ನಾವು ಧರ್ಮಸ್ಥಳ ಮತ್ತು ಏನು ತಿರುಪತಿಗೆಲ್ಲ ಹೋಗ್ತೀವಲ್ಲ, ಹಂಗೆ ಇದಕ್ಕೂ ಹೋಗ್ಬೋದು ಅನ್ನೋ ಥರ ನಾನು ಅಂದ್ಕೊಂಡಿದ್ದೆ. ಆದರೆ ಹೇಗೆ ಹೋಗೋದು ಹೆಂಗೆ ಹೋಗೋದು ಅದೇನೂ ಐಡಿಯಾ ಇರಲ್ಲ. ಯಾರಾದರೂ ಈ ಥರ ಓಂ ಶಕ್ತಿ ದೇವ್ರ ಸೀರೆ ಉಟ್ಕೊಂಡು ಹೋದರೆ, ಇದು ಓಂ ಶಕ್ತಿ ದೇವ್ರ ಸ್ಯಾರಿ ಅಂತ. ಇನ್ನು ನಾವೆಲ್ಲ ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಹೋದಾಗ ಅವರಲ್ಲೆಲ್ಲ ಬಂದಿರೋರೆಲ್ಲ, ಎಕ್ಸಾಂಪಲ್ಲು ಲೇಪನ್ಗೆ ಅಕ್ಷರಾಭ್ಯಾಸ ಮಾಡೋಕ್ಕೆ ಅಂತ ಶಾರದಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ, ಇದರಲ್ಲಿ ಏನು ಶೃಂಗೇರಿನಲ್ಲಿ. ಅಲ್ಲಿ ನಾವು ದರ್ಶನಕ್ಕೆ ಹೋಗುವಾಗ ಅವರು ನಮ್ಮ ಜೊತೆ ಬಂದರು ಕ್ಯೂನಲ್ಲಿ. ಆವಾಗ ಓಂ ಶಕ್ತಿಯವರು ಇವರು ಅಂತ ಆವಾಗ ಫ್ಲ್ಯಾಶ್ ಆಯಿತು, ಈ ಥರ ಎಲ್ಲ ಇರುತ್ತಾ ಅಂತ. ಆದರೆ ಅಷ್ಟು ಆಳವಾಗಿ ನಂಗೆ ನಿಜ ಏನೂ ಗೊತ್ತಿರಲಿಲ್ಲ. ಬಸ್ ಬುಕ್ ಮಾಡ್ತಾರೆ, ನಮ್ಮನ್ನೆಲ್ಲ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಅವೆಲ್ಲೂ ಐಡಿಯಾನೇ ಇರಲಿಲ್ಲ. ಆಮೇಲೆ ದೇವರಿಗೆ ಕೆಂಪು ಬಟ್ಟೆ ಮತ್ತು ಕೆಂಪು ಬಳೆ, ಅಂದರೆ ರೆಡ್ ಕಲರಲ್ಲಿ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋದು ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಆ ಸ್ಯಾರಿ ನೋಡಿದ್ರೆ ಎಲ್ಲೋ, ಮತ್ತು ಈ ಸ್ಯಾರಿ ಹಾಕಿದಾರಲ್ಲ, ಈ ಸ್ಯಾರಿ ನೋಡಿದ್ರೆ ಅದು ಓಂ ಶಕ್ತಿ ದೇವರು ಸ್ಯಾರಿನೇ ಅನ್ನೋದು ಒಂದು ಗೊತ್ತಾಗ್ತಾಯಿತ್ತು. ಬಟ್ ಹೋಗೋಕ್ಕೆ ಮಾತ್ರ ತುಂಬಾ ಆಸೆ ಇತ್ತು. ಆದರೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಹೋಗೋದು ಅಂತ. ಒಂದು ವರ್ಷ ಇವ್ರು ಹೋಗಿದ್ರು, ಅವಾಗ ಫೋಟೋಸ್ ಹಾಕಿದ್ರು, ನನಗೆ ಗೊತ್ತಿಲ್ಲ ಇವರೆಲ್ಲ ಹೋಗ್ತಿದ್ರು ಅಂತ. ಆಮೇಲೆ ನೀವು ಹೋವಾಗ ನನ್ನ ಕರೆಯೋದಲ್ವ, ನಾನು ಬರ್ತಿದ್ದೆ ಅಂತ ಹೇಳಿದಾಗ ನೆಕ್ಸ್ಟ್ ಟೈಮ್ ಓದಕ್ಕೆ ಕರೀರಿ ಅಂತ ಹೇಳಿದ್ದೆ. ಇವ್ರು ಅಲ್ಲೇ ಫಸ್ಟ್ ವರ್ಷ ಹೋಗಿದ್ರು, ಇದು 2ನೇ ವರ್ಷ. ನಾನು ಇವ್ರ ಜೊತೆ ಜಾಯ್ನ್ ಆದೆ. ಹೋಗ್ತಿದ್ದೀವಿ ಬಾ ಅಂತ ಹೇಳಿದ್ರು, ಸರಿ ಅಂದ್ಬಿಟ್ಟು ಅಲ್ಲಿಂದ ಬಂದು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ನಾವು ಮಾಲೆ ಹಾಕ್ಸ್ಕೊಳೋಣ ಅಂತ. ಅವರು ದೇವಸ್ಥಾನಕ್ಕೆ ಸ್ಟ್ರೈಟ್ ಒಳಗಡೆ ಏನು ಬಿಟ್ಕೊಳ್ಳಲ್ಲ, ಈ ಥರ ಸಾಲಿಗೆ ನಿಲ್ಲಿಸಿ ಗಂಧ ಅರಿಶಿನ ಮತ್ತು ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ನಮ್ಮನ್ನ ಒಳಗಡೆ ಬಿಟ್ಕೊಂಡ್ರು.
ಒಂಥರ ಇಷ್ಟ ಆಯಿತು. ಇನ್ನೊಂದು ಕಡೆ ಅಯ್ಯೋ ಕಾಲಿಗೆಲ್ಲ ಬೀಳ್ತಾರಲ್ಲಪ್ಪ ಅನ್ನೋ ಥರ ಒಂಥರ ಅನಿಸ್ಬಿಡ್ತು. ಇಷ್ಟು ದೊಡ್ಡವರು ನಮ್ಮ ಕಾಲಿಗೆ ಬೀಳ್ತಿದ್ದಾರಲ್ಲಪ್ಪ ಅನ್ನೋ ಥರ ಭಯ ಬೇರೆ ಆಗ್ತಾಯಿತ್ತು. ಆಮೇಲೆ ಅಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಹುಡುಗಿದಿರೆಲ್ಲ ಬಂದಿದ್ದಾರೆ. ಎಷ್ಟೊಂದು ಜನಕ್ಕೆ ಇದೆಲ್ಲ ಗೊತ್ತಿದೆ, ನಮಗೆ ಗೊತ್ತಿರಲಿಲ್ವಲ್ಲ ಇದ್ರ ಬಗ್ಗೆ ಅಂತ ಅನಿಸ್ತು. ಇಷ್ಟು ಲೇಟಾಗಿ ದೇವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ. ಬಟ್ ಆದರೂ ಹೆಂಗೋ ಲೇಟೋ ಏನೋ ಹೆಂಗೋ ದೇವ್ರ ದರ್ಶನ ಆಗ್ತಿದೆಯಲ್ಲ ಅನ್ನೋದು ಭಾಳ ಖುಷಿ ಆಯಿತು. ಇನ್ನು ನಮ್ಮನ್ನು ಅರ್ಶಿನ ಕುಂಕುಮ ಎಲ್ಲ ಈ ಥರ ಎಲ್ಲ ಇಟ್ಬಿಟ್ಟು, ಗಂಧ ಎಲ್ಲ ಇಟ್ಬಿಟ್ಟು ನಮ್ಮನ್ನು ಒಳಗಡೆ ಬಿಟ್ಕೊಂಡ್ರು. ಇರುಮುಡಿ ಮತ್ತು ಮಾಲೆ ಎಲ್ಲ ಹಾಕ್ಸ್ಕೊಬೇಕಲ್ವ, ಅದನ್ನೆಲ್ಲ ಮಾಲೆ ಮತ್ತು ಇರುಮುಡಿ ಬ್ಯಾಗೆಲ್ಲ ನಾವೇ ತಗೊಂಡು ಹೋಗಬೇಕು. ಅಥವಾ ಅಮೌಂಟ್ ಕಟ್ಟಿದ್ರೆ ಅವರೇ ಕೊಡ್ತಾರೇನೋ, ಅದು ಅಷ್ಟು ಗೊತ್ತಿಲ್ಲ. ಇನ್ನು ದೇವರು ಮನೆ ಅದ್ರ ಒಳಗಡೆ ಇದೆಯಲ್ಲ, ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಮಾಲೆ ಹಾಕಿ ನಮ್ಮನ್ನು ಇರುಮುಡಿ ಕಟ್ಬಿಟ್ಟು ಆಚೆ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಇಟ್ಸ್ಕೊಂಡು ಪ್ರಸಾದ ಎಲ್ಲ ಕೊಟ್ಟು ಆಮೇಲೆ ಮನೆಗೆ ಕಳಿಸಿದ್ರು. ಇನ್ನು ಮನೆಗೆ ಬಂದಮೇಲೆ ಇವರು ಪಲಾವ್ ಮಾಡ್ತಾಯಿದ್ರು ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಂತ. ರಾತ್ರಿ ಭಜನೆ ಮಾಡಿಸ್ಬೇಕು ಅಂತ ಇವರು, ಅಂದರೆ ಮಾಲೆ ಹಾಕ್ಕೊಂಡು ಒಂದು ದಿನ ಇರಬೇಕು. ನಾವು ಶುಕ್ರವಾರ ಮಾಲೆ ಹಾಕ್ಕೊಂಡಿದ್ದು, ಶನಿವಾರ ನಾವು ಓಂ ಶಕ್ತಿಗೆ ಹೊರಡಬೇಕಿತ್ತು. ಹಂಗಾಗಿ ನೈಟು ಭಜನೆ ಮಾಡಬೇಕು ಅಂದ್ಬಿಟ್ಟು ಇವರೊಂದು ಫ್ರೆಂಡ್ಸ್ ಎಲ್ಲ ಒಂದು 5-6 ಜನ ಮನೆಯವರು ಮಾತಾಡಿಕೊಂಡು ಎಲ್ಲರೂ ಒಂದೊಂದು ಮನೆಗೆ ಹೋಗಿ ಭಜನೆ ಮಾಡ್ತಾಯಿದ್ರು. ಆ ಕಡೆ ಹೋಗು, ಇನ್ನ ಈ ಕಡೆ ಹಂಗೆ ಮುಖ. ನೀ ಬರುವ ಆದಿಯೊಳಗೆ ಕುಂಕುಮ ರಾಶಿಯಮ್ಮ, ನೀ ಬರುವ ಆದಿಯೊಳಗೆ ಕುಂಕುಮ ರಾಶಿಯಮ್ಮ, ನೀ ಬರುವ ಆದಿಯೊಳಗೆ ಕುಂಕುಮ ರಾಶಿಯಮ್ಮ, ನೀ ಬರುವ ಆದಿಯೊಳಗೆ ಕುಂಕುಮ ರಾಶಿಯಮ್ಮ. ಓಂ ಓಂ ಶಕ್ತಿಯಮ್ಮ, ಓಂ ಓಂ ಶಕ್ತಿಯಮ್ಮ. ಇನ್ನು ಭಜನೆ ಎಲ್ಲ ಮುಗಿದ್ಮೇಲೆ ಒಂದು 5 ಜನದ ಮನೇಲಿ ಭಜನೆ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಬರಬೇಕು, ಇಲ್ಲಿ ಬಸ್ ಬರುತ್ತೆ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾವು ಬೇಗ ರೆಡಿಯಾಗಿ, ದೇವ್ರಿಗೆ ಕೆಂಪು ಬಟ್ಟೆನೇ ಇಷ್ಟ ಆಗೋದು, ಹಂಗಾಗಿ ಕೆಂಪು ಸೀರೆ ಎಲ್ಲ ಹಾಕ್ಕೊಂಡು ಕೆಂಪು ಟೋಪಿ, ಕೆಂಪು ಬ್ಯಾಗೇ ಆಗಬೇಕಂತೆ, ಅದೆಲ್ಲ ಹೇಳಿದರು ನಮ್ಮ ಅವ್ರಿಗಿತಿ. ಸರಿ ಆಯಿತು ಅಂದ್ಬಿಟ್ಟು ಹಂಗೆ ರೆಡಿಯಾಗಿ ನಾನು ಬಂದಿದ್ದೆ. ಆಮೇಲೆ ಡ್ರೆಸ್ಸೆಲ್ಲ ಹಾಕ್ಕೊಳಂಗಿಲ್ಲ ಅಂತ ಅಂದ್ಬಿಟ್ಟು ಸ್ಟ್ರಿಕ್ಟಾಗಿ ಹೇಳ್ತಿದ್ರು. ನಾನು ಫಸ್ಟು ಡ್ರೆಸ್ಸೇ ಹಾಕ್ಕೊಂಡಿದ್ದು, ಆಮೇಲೆ ಹೇಳಿದ್ರು ಹಾಕ್ಕೊಳಂಗಿಲ್ಲ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅದು ಡ್ರೆಸ್ಸಲ್ಲಿ ಸ್ವಲ್ಪ ಅದು ಫ್ಲವರ್ಸ್ ಎಲ್ಲ ಇತ್ತು, ಆ ಥರ ಇದ್ದಿದ್ದಕ್ಕೆ ಅದನ್ನು ಹಾಕ್ಕೊಂಡಿದ್ದಕ್ಕೇ ಬೈದ್ಬಿಟ್ರು. ನಂಗೆ ಒಂದು ಕಡೆ ಅಳುನೂ ಬಂದ್ಬಿಡ್ತು, ಒಂದು ಕಡೆ ಬೇಜಾರಾಗೋಯ್ತು, ಹಾಕ್ಕೊಂಬರ್ದಿತ್ತೇನೋ ಹಾಕ್ಕೊಂಬಿಟ್ನಲ್ಲ ಅಂತ. ಸರಿ ಏನಾಗಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದರು. ಆಮೇಲೆ ಓಂ ಶಕ್ತಿದು ಸೀರೆ ಇರಲಿಲ್ಲ, ಅದೊಂದು ಸೀರೆ ಹೋಗ್ತಾ ತೊಗೊಂಡೋದ್ವಿ. ಇನ್ನು ಬಸ್ ಬಂತು. ಬಸ್ಸಿಂದ ನಾವು ಸ್ಟ್ರೈಟು ನೆನ್ನೆ ಬಂದಿದ್ವಲ್ಲ ಅದೇ ದೇವಸ್ಥಾನಕ್ಕೆ ಬಂದ್ವಿ, ಮಾರಮ್ಮ ದೇವಸ್ಥಾನಕ್ಕೆ. ಅಲ್ಲೇ ಅಲ್ವಾ ನಮ್ಮ ಇರುಮುಡಿ ಎಲ್ಲ ಅವ್ರು ಅಲ್ಲೇ ಇಟ್ಟಿಸಿದ್ರು. ಒಂದು ಇರುಮುಡಿ ಬ್ಯಾಗ್ ಮೇಲೆ ನಮ್ಮ ಹೆಸರೆಲ್ಲ ಬರೆಸಿ, ನಾವು ಯಾವ ಏರಿಯಾದವರು ಅಂತ ಅಲ್ಲಿ ಬರ್ಸಿಸಿ ಅದನ್ನು ಒಂದು ಲೈನಲ್ಲೆಲ್ಲ ಇಟ್ಟಿದ್ರು. ಅದ್ರದ್ದು ಹೆಸ್ರುಗಳು ಕೂಗ್ತಾಯಿದ್ರು. ನಾವು ಹೋಗಿ ಇಸ್ಕೊಂಡು ಬಂದು ಇಲ್ಲಿ ಲೈನಲ್ಲಿ ನಿಂತ್ಕೊಬೇಕಾಗಿತ್ತು. ಮತ್ತು ಲಾಸ್ಟಿಗೆ ದೃಷ್ಟಿ ಎಲ್ಲ ತೆಗೆದು ನಮ್ಮನ್ನು ಬಸ್ಗೆ ಹೋಗ್ಲಿಕ್ಕೆ ಅಂತ ಬಿಡ್ತಾರೆ. ಇದು ನಮ್ಮ ಗ್ರೂಪ್. ಇದು ನಾವೊಂದು 5 ಜನ ಇದ್ವಿ. ಎಲ್ಲೋದ್ರೂ ಜೊತೆಲೆ ಕೈ ಹಿಡ್ಕೊಂಡೆ ಓಡಾಡ್ತಿದ್ವಿ. ಇನ್ನು ಈ ಥರ ದೃಷ್ಟಿ ತೆಗಿತಾರೆ. ನಿಂಬೆಹಣ್ಣು ಅರ್ಧ ಕುಯ್ದುಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ತುಂಬಿಟ್ಟು ಆಮೇಲೆ ₹1 ಕಾಯಿನೇನೋ ಇಟ್ಟು ದೃಷ್ಟಿ ತೆಗೆದು ನಮ್ಮನ್ನು ಹೋಗ್ಲಿಕ್ಕೆ ಬಿಡ್ತಾರೆ. ನಾವು ಹೋಗಿ ಬಸ್ ಹತ್ರ ನಿಂತ್ಕೊಬೇಕು. ನಾವು ಬಂದಿದ್ದು ಬಸ್ ನಂಬರ್ 2. ಸೊ ಹಂಗಾಗಿ ನಾವು ಅದೇ ಬಸ್ಸಲ್ಲೇ ಹೋಗಬೇಕು. ಇಳಿದ್ರು ಮತ್ತು ಅದೇ ಬಸ್ಗೆ ಎತ್ಕೊಬೇಕು. ನಾವೀಗ ಹೋಗ್ತಿರೋ ಬ್ಯಾಚಲ್ಲೇ 5 ಬಸ್ಸು 6 ಬಸ್ಸು ಹೊರಟಿದ್ವು. ಒಂದು TT ಮತ್ತು ಈ ಥರದೊಂದು ಮಿನಿ ಟೆಂಪೋ ಮಾಡ್ಕೊಂಡಿದ್ರು. ಅದು ಭಟ್ರುಗಳು ಅವ್ರ ಪಾತ್ರೆ ಸಾಮಾನೆಲ್ಲ ಇಟ್ಕೊಂಡು ಹೋಗಿ ಪಾಪ ಅಡುಗೆ ಮಾಡಿಕೊಂಡು ರೆಡಿ ಇರೋರು. ಆ ಥರ ಮಾಡ್ಕೊಳ್ಳೋಕ್ಕೆ ಪಾಪ ಅವ್ರು ಹೋಗ್ಲಿಕ್ಕೆ ಅಂತ ಅದು, ಮತ್ತು ನಾವು ಹೋಗ್ಲಿಕ್ಕೆ ಅಂತ ಮಾಮೂಲಿ ಗೌರ್ಮೆಂಟ್ ಬಸ್ಸು ಮಾಡಿದರು. ಈ ಥರ ಎಲ್ಲ ನನಗಿದೆಲ್ಲ ಐಡಿಯಾ ಎಷ್ಟು ಚೆನ್ನಾಗಿದೆ ಅನಿಸ್ತು. ಇರುಮುಡಿನ ಥರ ಬಸ್ಸಲ್ಲಿ ಕಂಬಿಗೆ ಹಿಂಗೆ ನೇತಾಕಿದ್ರು. ಹೌದಲ್ವ, ಸೇಫ್ಟಿ ಅಂತಲೂ ಅನಿಸುತ್ತೆ, ಬಿಚ್ಕೊಳ್ಳಲ್ಲ. ಆದರೆ ನೀಟಾಗಿ ಎಲ್ಲರೂ ಟೈಟಾಗಿ ಕಟ್ಟಿದ್ರು ಇರುಮುಡಿನ, ಬೀಳಬಾರ್ದು ಅಂತ. ಒಂದು ಸ್ವಲ್ಪ ಜರುಗಿದ್ರೆ ನೋಡ್ಕೊತಾ ಇರ್ಬೋದು. ನಮ್ಮ ಇರುಮುಡಿ ಮೇಲೆ ನಮ್ಮ ಕಣ್ಣಿದ್ದೇ ಇತ್ತು, ನೋಡ್ಕೊತಾ ಇದ್ವಿ ಏನಾದರೂ ಆಗುತ್ತಾ ಅಂತ ಅಂದ್ಬಿಟ್ಟು. ಸ್ವಲ್ಪ ಲೂಸ್ ಆದರೆ ಏನಾದರೂ ನೋಡ್ಕೊಳ್ಳೋಣ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊತಿದ್ವಿ. ಆ ಥರ ಏನು ಯಾರ್ದು ಆಗಿರಲಿಲ್ಲ, ನೀಟಾಗಿ ಸೇಫ್ಟಿಯಾಗಿತ್ತಲ್ಲಿ. ಇನ್ನು ಬಸ್ ಕೂಡ ಹೊರಡ್ತು ನಮ್ಮದು. ಹಂಗೆ ಇನ್ನೂ ಮುಂದೆ ಹೋಗ್ತಾಯಿದ್ವು. ಕೆಲವು ಲೇಟಾಗಿ ಹೊರಟು ಬರ್ತಿದ್ವು. ಬಸ್ಗೆಲ್ಲ ಪೂಜೆ ಮಾಡಿನೇ
ಹತ್ತಿಸಿದ್ದು. ಬಟ್ ಈ ದೇವಸ್ಥಾನಕ್ಕೆ ಹೋಗಿ ಬರೋದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತೂ. ಯಾವತ್ತೂ ಈ ಥರ ಮಾಲೆ ಹಾಕ್ಕೊಂಡೆಲ್ಲ ಹೋಗಿರಲಿಲ್ಲ ಅಲ್ವಾ, ಒಂಥರ ಖುಷಿ ಆಗ್ತಿತ್ತು. ಎಲ್ಲರೂ ರೆಡ್ ಕಲರ್ ಸ್ಯಾರಿ ನೋಡಿ, ರೆಡ್ ಬಸ್ಸು ಎಲ್ಲನೂ ಒಂಥರ ಖುಷಿ ಆಗ್ತಿತ್ತು. ಇನ್ನೊಂದು ಕಡೆ ಭಯನೂ ಆಗ್ತಾಯಿತ್ತು, ದೇವ್ರಿಗೆ ಕ್ಷೇಮವಾಗಿ ಕರ್ಕೊಂಡೋಗಿ ಚೆನ್ನಾಗಿ ದರ್ಶನ ಆಗಿ ಕ್ಷೇಮವಾಗಿ ಕರ್ಕೊಂಬಂದುಬಿಡು ಭಗವಂತ ಅಂತ. ಅಲ್ಲಿ ಹಿಂದೆ ಲಾರಿ ಹೋಯ್ತಲ್ಲ ಅದೇ ಅಲ್ವಾ, ನೆಲಮಂಗಲ ಮತ್ತು ತುಮಕೂರು ರೋಡಲ್ಲಿ ಒಂದು ಕಾರ್ ಮೇಲೆ ಬಿದ್ದು ಅದು ಕಾರೆಲ್ಲ ಅಪಚ್ಚಿಯಾಗಿ ಹೋಗಿತ್ತಲ್ಲ, ಅದೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಭಯ ಆಗ್ತಾಯಿತ್ತು. ಅದಂತೂ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು, ದೇವರೇ ಕ್ಷೇಮವಾಗಿ ಕರ್ಕೊಂಡೋಗು ಅನ್ನೋದೇ ಒಂದು ಇದಾಗೋಯ್ತು. ಎಲ್ಲರೂ ಅದೇ ಥರನೇ ಪಾಪ ಕೈ ಮುಕ್ಕೊಂಡು ಎಲ್ಲರೂ ಬಸ್ ಕತ್ತಿದ್ರು. ಎಲ್ಲರೂ ಚೆನ್ನಾಗಿ ಭಜನೆ ಮಾಡಿಕೊಂಡು ಸ್ವಲ್ಪ ದೂರ ಅಂದರೆ ದೊಡ್ಡಬಳ್ಳಾಪುರ ಬಿಟ್ಟು ಮುಂದೆ ಬಂದಮೇಲೆ ಈ ಥರ ತಿಂಡಿ ಕೊಟ್ಟರು, ಬಾತ್ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಅದನ್ನು ಮೊದಲೇ ಮಾಡಿಕೊಂಡು ಒಂದು ಕ್ಯಾರಿಯರ್ಗೆ ಹಾಕ್ಕೊಂಡು ತೊಗೊಂಬಂದಿದ್ರು. ಎಲ್ಲ ಬಸ್ಗೂ ಒಂದೊಂದು ಕ್ಯಾರಿಯರ್ ಇಟ್ಟಿದ್ರು. ಅಲ್ಲೊಂದು ದೇವಸ್ಥಾನದ ಹತ್ರ ನೋಡಿ ಗಾಡಿ ಸ್ಟಾಪ್ ಮಾಡಿ ಎಲ್ರಿಗೂ ತಿಂಡಿ ಕೊಟ್ಟು ಆಮೇಲೆ ನಮ್ಮನ್ನು ಕರ್ಕೊಂಡೋದ್ರು. ಕೆಂಪು ಸೀರೆ ಯಾರಿಗೆ? ಓಂ ಶಕ್ತಿ ತಾಯಿಗೆ. ಕೆಂಪು ಮಾಲೆ ಯಾರಿಗೆ? ಓಂ ಶಕ್ತಿ ತಾಯಿಗೆ. ಕೆಂಪು ಮಾಲೆ ಯಾರಿಗೆ? ಓಂ ಶಕ್ತಿ ತಾಯಿಗೆ. ಕೆಂಪು ಇಡುಮುಡಿ ಯಾರಿಗೆ? ಓಂ ಶಕ್ತಿ ತಾಯಿಗೆ. ಕೆಂಪು ಇಡುಮುಡಿ. ಇನ್ನು ಇವರು ದೇವಿ ಸೇವೆಗೆ ಅಂತಲೇ ಇದ್ದಾರೆ. ಇವ್ರನ್ನ ಕರೆಸಿದ್ರು ನಮ್ಮ ಜೊತೆ. ಎಲ್ಲ ಬಸ್ಸಲ್ಲೂ ಒಂದೊಂದು ಸ್ವಲ್ಪ ದೂರ ಎಲ್ಲ ಬಸ್ಗೂ ಹೋಗಿ ಎಲ್ಲರನ್ನೂ ಈ ಥರ ಪಾಪ ಡ್ಯಾನ್ಸ್ ಮಾಡಿ ಮತ್ತು ಏನು ಭಜನೆ ಎಲ್ಲ ಮಾಡಿಸಿ ಒಂದೊಂದು ಬಸ್ಗೂ ಹೋಗೋದು ಬರೋದು, ಮಾತಾಡ್ಸೋದು, ಕಾಮಿಡಿ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಇವರು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು, ಭರತನಾಟ್ಯಮ್ ಎಲ್ಲ ದೇವ್ರ ಸಾಂಗಿಗೆ ಎಲ್ಲ ದೇವ್ರ ಸಾಂಗೇ ಆಡಬೇಕು. ಆಮೇಲೆ ಇನ್ನೊಂದೇನು ಅಂದರೆ ನಿದ್ದೆ ಮಾಡಬಾರ್ದು ಬಸ್ಸಲ್ಲಿ. ನಾವು ಹೋಗಿ ದೇವಸ್ಥಾನ ಮುಟ್ಟೋವರೆಗೂ ನಿದ್ದೆ ಮಾಡಬಾರ್ದು, ಅಂದರೆ ದೇವಿ ಊರು ಮುಟ್ಟೋವರೆಗೂ. ಯಾಕೆ ಅಂದರೆ ಭಜನೆ ಮಾಡ್ಕೊಂಡು ಹೋಗ್ಬೇಕು, ನಿದ್ದೆ ಮಾಡಬಾರ್ದಂತೆ. ನನಗದು ಗೊತ್ತಿರಲಿಲ್ಲ. ನಾನು ಸ್ವಲ್ಪ ಹೊತ್ತು ಭಜನೆ ಮಾಡಿ ಹಂಗೇನೆ ನಿದ್ದೆ ಬರ್ತಿತ್ತು. ಆಮೇಲೆ ಎಬ್ಬರಿಸ್ಬಿಟ್ರು, ಎದ್ದೇಳಿ ಅಂತ ಭಜನೆ ಮಾಡಿ ಎದ್ದೇಳಿ, ನೀವು ಕೂಗಿ ಓಂ ಶಕ್ತಿ ಅಂತ ಕೂಗಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಇನ್ನು ಅಲ್ಲಿ ತಿಂಡಿ ತಿನ್ನುವಾಗ ಅಲ್ಲೂ ದೇವಸ್ಥಾನದ ಹತ್ರನೇ ನಿಲ್ಲಿಸಿದ್ರು, ಆಂಜನೇಯ ದೇವಸ್ಥಾನ. ಅಲ್ಲೂ ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಮ್ಮನ್ನ ತಿಂಡಿ ತಿಂದ ಮೇಲೆ ಕರ್ಕೊಂಬಂದಿದ್ದೆ ಕೋಟಿಲಿಂಗ ದೇವಸ್ಥಾನಕ್ಕೆ. ನನಗಂತೂ ಕೋಟಿಲಿಂಗ ದೇವಸ್ಥಾನ ನೋಡಿ ಎಷ್ಟೊಂದು ವರ್ಷಗಳಾಗಿ ಹೋಗಿತ್ತು, ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ತುಂಬ ದೊಡ್ಡ ದೇವಸ್ಥಾನ, ತುಂಬ ದೊಡ್ಡದಾಗಿದೆ ದೇವಸ್ಥಾನ ಇದು. ನಾನು ಅವಾಗಲೇ ಸುಮಾರು ವರ್ಷಗಳೇ ಆಗಿತ್ತು ಬಂದು, ಅದು ಅಷ್ಟು ನೆನಪಿಲ್ಲ. ಈ ಥರ ಎಲ್ಲ ಸೆಕ್ಷನ್ ಎಲ್ಲ ಮಾಡಿರಲಿಲ್ಲ. ಇಲ್ಲೆಲ್ಲ ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ, ಹಿಂಗೆ ಹೋಗಬೇಕು ಹಿಂಗೆ ಬರಬೇಕು ಅಂದ್ಬಿಟ್ಟು. ಒಂಥರ ಚೆನ್ನಾಗಿತ್ತು. ನೋಡಿ ವಿಡಿಯೋ ಮಾಡ್ಕೊಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೆ. ಬಟ್ ಏನು ವಿಡಿಯೋ ಮಾಡ್ಕೊಬೇಡಿ ಅಂತ ಎಲ್ಲೂ ಏನೂ ಬೋರ್ಡ್ ಹಾಕಿರಲಿಲ್ಲ. ಅದು ನೋಡಿದೆ ವಿಡಿಯೋ ಮಾಡ್ಕೊಡ್ಲಿಕ್ಕೆ ಮನಸ್ಸೇ ಆಗಲ್ಲ ಗೊತ್ತಾ, ಅಷ್ಟು ಪುಟಾಣಿ ಲಿಂಗಗಳು. ಅದು ನೋಡ್ತಿದ್ರೆ ನೋಡೋಣ ಅನಿಸುತ್ತೆ, ತೊಡೆ ಮೇಲೆ ಇಟ್ಕೊಂಡು ಕೂರಿಸ್ಕೊಳ್ಳೋಣ ಅನಿಸುತ್ತೆ ಅದನ್ನು. ಅಷ್ಟು ಮುದ್ದಾಗಿದ್ದವು ಲಿಂಗಗಳೆಲ್ಲ, ಅಷ್ಟು ಇಷ್ಟ ಆಗೋಯ್ತು ನನಗೆ. ನಾನು ಹಂಗೂ ಮುಟ್ಟೋದು, ಎಷ್ಟು ವಿಡಿಯೋ ಮಾಡಿಕೊಟ್ರು ಮತ್ತೆ ವಿಡಿಯೋ ಮಾಡ್ಕೊಳ್ಳೋದು, ಇದು ಮಾಡೋದೆಲ್ಲ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ಗೆ ಹಂಗೂ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ತಾ ಇದ್ದೆ, ನೋಡಪ್ಪಿ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿತ್ತು. ಇನ್ನು ಇಲ್ಲಿ ಬಂದ ಮೇಲಂತೂ ಮೈಯಲ್ಲಿರೋ ರೋಮ ಎಲ್ಲ ನಿಂತ್ಕೊಂಡ್ಬಿಡ್ತು. ಅಷ್ಟು ಒಂಥರ ಮೈಯೆಲ್ಲ ಜುಮ್ ಅನಿಸ್ಬಿಡ್ತು. ಈ ನಂದಿ ಮತ್ತು ಇಲ್ಲಿ ಈಶ್ವರ ದೇವರು ದೊಡ್ಡ ಇದು ಸ್ಟ್ಯಾಚ್ಯೂ ನೋಡಿ ಸಖತ್ತು ಖುಷಿ ಆಗೋಯಿತು ನನಗಂತೂ. ಒಂಥರ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟು, ನಿಮ್ಮನ್ನು ನೋಡಿ ನಾನು ಎಷ್ಟು ವರ್ಷಗಳಾಗಿತ್ತು, ಇವಾಗ ಬಂದಿದ್ದೀನಿ ಭಗವಂತ, ಹಿಂಗಾದರೂ ದರ್ಶನ ಆಯ್ತಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಖುಷಿ ಆಯಿತು ಗೊತ್ತಾ. ಇನ್ನೊಂದು ಕಡೆ ನಮ್ಮ ಲೇಪು ನನ್ನ ಹಸ್ಬೆಂಡ್ ಇದ್ದಿದ್ರು ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತು. ಅವ್ರನ್ನೂ ಕರ್ಕೊಂಡು ಬರ್ಬೋದಿತ್ತು, ಲೇಪನ ಕರ್ಕೊಂಬರ್ಬೋದಿತ್ತು. ಆಮೇಲೆ ಅಲ್ಲೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರಲ್ಲ, ಅವಾಗ ನೋಡಿ ನನ್ನ ಲೇಪನೂ ಕರ್ಕೊಂಬರ್ಬೋದಿತ್ತು ಅನ್ನಿಸ್ತು. ಆದರೆ ಇಲ್ಲಿ ಇವ್ರು ಹೇಳಿದರು ದರ್ಶನಕ್ಕೆ ಹೋಗೋಕೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ತುಂಬಾ ರಶ್ ಇರುತ್ತೆ, ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಯಾಕೆ ಈ ವರ್ಷ ನಾನು ಹೋಗಿ ಬಂದ ಮೇಲೆ ನೋಡೋಣ ಪರಿಸ್ಥಿತಿ ಹೆಂಗಿರುತ್ತೆ, ಮುಂದಿನ ವರ್ಷ ಬೇಕಾದ್ರೆ ಟ್ರೈ ಮಾಡೋಣ ಅಂತ ಆ ಥರ ಆಸೆ ಇಟ್ಕೊಂಡೆ. ಹೋದೆ ಈ ಸರಿ. ಆದರೆ ಕೋಟಿಲಿಂಗ ನೋಡಿ ಅಂತ ತುಂಬಾ ಖುಷಿ ಆಯಿತು. ನನ್ನ ದೇವರಿದು, ನನ್ನ ಪ್ರಾಣ ದೇವರಿದು ಗೊತ್ತಾ, ನನ್ನ ಫೇವ್ರೆಟ್ ದೇವರು ಅಂತಲೇ ಹೇಳ್ಬೋದು. ಎಲ್ಲರಿಗೂ
ಮದುವೆಗೂ ಮೊದಲು ಅಮ್ಮನ ಮನೆಯಲ್ಲಿ ಬೆಳೆದಿರ್ತಾರಲ್ಲ ಅವ್ರಿಗೆ ಅಮ್ಮನ ಮನೆಯದೇ ಅಪ್ಪನ ಮನೆಯದೇ ದೇವರು ಮನೆ ದೇವ್ರು ಇರೋದನ್ನ ತುಂಬ ಹಚ್ಕೊಂಬಿಟ್ಟಿರ್ತೀವಿ ನಾವು. ಅಲ್ಲಿಂದ ನಾವು ಗಂಡನ ಮನೆಗೆ ಬಂದು ಆ ಮನೆ ದೇವ್ರನ್ನ ಅಂದರೆ ಕೇಳ್ಕೊಬೇಕು, ಜ್ಞಾಪಿಸ್ಕೊಬೇಕು ಅಂದರೆ ಅದು ಸಡನ್ನಾಗಿ ನಮಗೆ ನೆನಪೇ ಬರ್ತಿರಲ್ಲ. ನಾವು ಯಾವಾಗಲೂ ನಮ್ಮ ಮನೆ ದೇವ್ರನ್ನೇ, ನಮ್ಮ ಅಪ್ಪನ ಮನೆ ದೇವ್ರನ್ನೇ ಕನ್ವರ್ಸ್ತಾ ಇರ್ತೀವಿ. ತಕ್ಷಣ ನಾವು ಇಲ್ಲಿಗೆ ಕನ್ವರ್ಟ್ ಆಗಬೇಕು ಅಂದರೆ ಸುಮಾರು ದಿನ ಬೇಕು, ಅದು ಸಡನ್ನಾಗಿ ಬಾಯಿಗೆ ಬರಲ್ಲ. ನನಗೂ ಹಂಗೆ ಆಗಿದ್ದು. ಆಮೇಲೆ ನನಗೆ ಈ ದೇವರು ತುಂಬಾ ಒಳ್ಳೇದು ಮಾಡಿತು. ಸೊ ಹಂಗಾಗಿ ನಾನು ಯಾವತ್ತೂ ಬಿಟ್ಕೊಡಲ್ಲ ನನ್ನ ದೇವರಿದು. ಮಂಜುನಾಥ ಸ್ವಾಮಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ತಿರುಪತಿ ತಿಮ್ಮಪ್ಪ ನಮ್ಮ ಮನೆ ದೇವರು, ನಮ್ಮ ಅಪ್ಪನ ಮನೆ ದೇವರು. ಇದಿಷ್ಟು ದೇವರು ನನ್ನ ಪುಟಾಣಿ ಪಾಪುಗಳು, ನನ್ನ ಮಕ್ಕಳುಗಳು, ನನ್ನ ಮುದ್ದು ಕಂದಮ್ಮಗಳು ಅನ್ನೋಷ್ಟೇ ನಾನು ಪ್ರೀತಿಸ್ತೀನಿ. ಅಷ್ಟು ಇಷ್ಟ ನನಗೆ. ನೋಡಿ ನೆಕ್ಸ್ಟ್ ನಾನು ಗೋವಿಂದ ತಿರುಪತಿ ತಿಮ್ಮಪ್ಪ ಅಂತ ಹೇಳುವಾಗಲೇ ನನಗೆ ಅದೇ ದೇವಸ್ಥಾನ ನೆಕ್ಸ್ಟು ಸಿಕ್ತು ನೋಡಿ. ಬಂಗಾರು ತಿರುಪತಿ ಅಂತ ಈ ದೇವಸ್ಥಾನ. ಅಲ್ಲಿ ನೆಕ್ಸ್ಟ್ ಇಲ್ಲಿ ಕರ್ಕೊಂಬಂದರು. ಇದೇನಿಲ್ಲ, ಕೋಟಿಲಿಂಗ ದೇವಸ್ಥಾನದಿಂದ ಏನೋ ಒಂದು 7-8 ಕಿಲೋಮೀಟ್ರ್ ಅಷ್ಟೇ ಅನಿಸುತ್ತೆ, ಅಥವಾ ಒಂದು 5 ಕಿಲೋಮೀಟ್ರನೋ ಅಷ್ಟೇ. ಅಲ್ಲಿಂದ ಇಳಿತಿದ್ದಂಗೆ ಇಲ್ಲಿ ದೇವಸ್ಥಾನ ಇದೆ ಅಂತ ಮತ್ತೆ ಬಸ್ ಸ್ಟಾಪ್ ಮಾಡಿದ್ರು. ಬಟ್ ಒಳಗೆ ಬಂದಮೇಲಂತೂ ಸಖತ್ತು ಖುಷಿ ಆಯಿತು. ವಾವ್ ಅನ್ನೋ ಥರ ಇತ್ತು. ಈ ಕಲ್ಯಾಣಿ ಎಲ್ಲ ನೋಡಿದ ತಕ್ಷಣ ನಂಗೆ ತಿರುಪತಿನೇ ಜ್ಞಾಪಕ ಬಂದ್ಬಿಡ್ತು. ಹೆಸರಲ್ಲೇ ಇದೆಯಲ್ಲ ಬಂಗಾರು ತಿರುಪತಿ ಅಂತ. ಸೊ ಹಂಗಾಗಿ ಏನೋ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸಖತ್ತು ಖುಷಿ ಆಯಿತು. ಈ ದೇವಸ್ಥಾನ ನೋಡಿ ಬೆಟ್ಟ ಹತ್ತೋದೆಲ್ಲ ಈ ಥರ ಏನೋ ಒಂದು ಖುಷಿ, ತಿರುಪತಿಗೆ ಬನ್ನೇನೋ ಅನ್ನೋ ಥರ ಏನೋ ಒಂಥರ ಫೀಲ್ ಆಗ್ತಾಯಿತ್ತು. ಬಟ್ ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳ್ಳಂಗಿರಲಿಲ್ಲ, ಹಂಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಇನ್ನು ಈಗ ಹತ್ತುತ್ತಿರೋ ಮೆಟ್ಲು ಬಂದು ಪದ್ಮಾವತಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಿರೋದು. ಇದು ಅಷ್ಟೇ ಒಂಥರ ಎಲ್ಲ ಪುರಾತನವಾದ ದೇವಸ್ಥಾನ ಹೇಳ್ಬಿಟ್ಟು ನಾನಿವೆಲ್ಲ ಅಷ್ಟಾಗಿ ನಾನು ಕೇಳಿರಲಿಲ್ಲ. ನೋಡಿ ಅಂತೂ ತುಂಬಾ ಖುಷಿ ಆಯಿತು. ದೇವಸ್ಥಾನ ಅಂದ್ರೇ ಒಂಥರ ಪ್ರೀತಿ ಹುಚ್ಚು, ನೋಡಬೇಕು, ದರ್ಶನ ಮಾಡಬೇಕು ಅನ್ನೋದೊಂದು ಖುಷಿ. ಹಿಂಗೆ ಮಕ್ಕಳನ್ನ ಕಟ್ಕೊಂಡು, ಚಿಕ್ಕ ಮಕ್ಳುಗಳು ಕಟ್ಕೊಂಡು ನಾವು ಅದೆಲ್ಲ ಮರ್ತ್ಕೊಂಡ್ಬಿಟ್ಟಿರ್ತೀವಿ. ಬಾಣಂತ ಅನ್ನೋ ಟೈಮಲ್ಲೆಲ್ಲ ದೇವಸ್ಥಾನಗಳ್ಗೆ ಹೋಗೋದು, ಹಿಂಗೆ ಪುಣ್ಯಕ್ಷೇತ್ರಗಳ್ಗೆ ಹೋಗೋದೆಲ್ಲ, ಅಯ್ಯೋ ಮಕ್ಳನ್ನ ಕಟ್ಕೊಂಡು ಹೆಂಗೆ ಹೋಗೋದು, ಮನೇಲೇ ಆಗೋಗುತ್ತೆ, ಅವ್ರು ತಿನ್ನಿಸೋದು ಉಣ್ಸೋದು ಇದೇ ಆಗೋಗುತ್ತೆ, ನೋಡ್ಕೊಳ್ಳೋದು ಅನ್ನೋ ಥರ ನಾವು ನಮ್ಮ ಮೈಂಡೆಲ್ಲ ಅಲ್ಲಿಗೆ ಹೊರಟಾಗಿರುತ್ತೆ. ಒಂದಷ್ಟು ದೊಡ್ಡವಾದ್ರೂ ನಮ್ಗೆ ಅದೇ ಮೈಂಡ್ ಸೆಟ್ಟೇ ಇರುತ್ತೆ. ಸ್ವಲ್ಪ ಆಚೆ ಬಂದು ನೋಡಿದ್ರೆ ಇದೆಲ್ಲ ಇರುತ್ತೆ ನೋಡಿ. ಇವೆಲ್ಲ ನಾವು ನೋಡೋದೇ ಇಲ್ಲ ನೋಡು, ಮಿಸ್ ಮಾಡ್ಕೊತಿದ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆದರೂ ನನ್ನ ಗಂಡ ನನ್ನ ಮಗು ಜೊತೆಲಿರಬೇಕಿತ್ತು ಅನ್ನೋದೊಂದು ಮಾತ್ರ ಇನ್ನೂ ನನಗೀಗ್ಲೂ ಫೀಲ್ ಆಗ್ತಾಯಿದೆ. ನೋಡೋಣ, ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಅಂತ ಅನ್ನಿಸ್ತಿದೆ ಕರ್ಕೊಂಡು ಹೋಗೋಕ್ಕೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಒಬ್ಬಟ್ಟು ಊಟ ಕೊಟ್ಟಿದ್ದರು. ಅನ್ನ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಬೋಂಡ ಇದೆಲ್ಲ ಕೊಟ್ಟಿದ್ರು. ಚೆನ್ನಾಗಿತ್ತು ಊಟ ಮಾತ್ರ ಸಖತ್ತಾಗಿತ್ತು ಬಿಡಿ. ಯಾವುದೇ ಕೊರತೆ ಏನೂ ಇರಲಿಲ್ಲ. ಚೆನ್ನಾಗಿ ಮನೆ ಊಟ ಥರನೇ ತಿಂದ್ವಿ. ಅದು ಮದುವೆ ಊಟ ಅನ್ನೋ ಥರನೂ ಫೀಲಲ್ಲ, ಹೋಟೆಲ್ ಊಟ ಅನ್ನೋ ಥರನೂ ಫೀಲಲ್ಲ. ಮನೆಯಲ್ಲೇ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಯಾವ ಥರ ಟೇಸ್ಟ್ ಇರುತ್ತೋ ಹಂಗೆ ಚೆನ್ನಾಗಿ ಮಾಡಿದರು. ಭಟ್ರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವೆಲ್ಲ ಹೇಳಿದ್ವಿ ತುಂಬ ಚೆನ್ನಾಗಿತ್ತು ಸಾಂಬಾರು. ಅವರೆಲ್ಲ ಕೇಳೋರು ಹೆಂಗಿದೆ ಸಾಂಬಾರು ಅಂತ, ನಾವೆಲ್ಲ ಹೇಳ್ತಾಯಿದ್ವಿ. ಇನ್ನು ನಾವು ಬಂದ್ವಿ, ಇನ್ನು ಮರವತ್ತೂರಿಗೆ ಬಂದ್ವಿ. ಓಂ ಶಕ್ತಿ ಇರೋ ದೇವಸ್ಥಾನ ಇದೆಯಲ್ಲ ಅವರು ಮರವತ್ತೂರು, ಅಲ್ಲಿಗೆ ಬಂದ್ವಿ ನಾವು. ಅಲ್ಲಿಗೆ ಬರೋ ಅಷ್ಟೊತ್ತು ಪಾಪ ಇವರೆಲ್ಲ ಅಲ್ಲೇ ಅಡುಗೆ ಮಾಡ್ತಾಯಿದ್ರು. ಇಲ್ಲಿ ಒಂದು ಚೌಟ್ರಿ ಥರ ಹಾಲ್ ಇದೆ, ಇಲ್ಲಿ ನಮ್ಮನ್ನೆಲ್ಲರೂ ಇರಿ ಅಂತ ಬಿಟ್ಟರು. ಇಲ್ಲೇ ಇರೋದು ರೆಸ್ಟ್ ಮಾಡೋಕ್ಕೆ ಅಂತ. ಎಲ್ಲರೂ ಹಂಗೆ ನಾವು ಬಂದಾಗ ಸ್ವಲ್ಪ ಜನ ಇದ್ದರು. ಆಮೇಲೆ ನೋಡಿ ಎಷ್ಟೊಂದು ಜನ ಬಂದರು, ಇನ್ನೂ ಜಾಸ್ತಿ ಜನ ಬಂದರು. ಎಷ್ಟೊಂದು 6 ಬಸ್ ಅಲ್ವ ಇದ್ದಿದ್ದು, ಹಂಗಾಗಿ ಎಲ್ಲರೂ ಬಂದರು. ಇನ್ನು ಇಲ್ಲೇ ಚಾಪೆ ಎಲ್ಲ ಇತ್ತು, ನಾವೆಲ್ಲ ಬೆಡ್ಶೀಟ್ ಎಲ್ಲ ತೊಗೊಂಡೋಗಿದ್ವಿ, ಉಪಯೋಗಿಸ್ಕೊಂಡ್ವಿ. ಇನ್ನು ರಾತ್ರಿ ಊಟಕ್ಕೆ ಇದ್ಕಿದ ಬೇಳೆ ಸಾರು ಇದ್ಕಿರಲಿಲ್ಲ ಅಷ್ಟೇ, ಹಂಗೆ ಅವರೆಕಾಳು ಹಾಕಿ ಇದ್ಕಿದ ಬೇಳೆ ಸಾಂಬಾರು ಹೆಂಗೆ ಮಾಡ್ತಾರೋ ಹಂಗೆ ಮಾಡಿದರು. ಅದಂತೂ ಸಖತ್ತಾಗಿತ್ತು. ಮುದ್ದೆ ಮಾಡಿದ್ರಲ್ಲ, ಏನೋ ಒಂದು ಐಶ್ವರ್ಯ ಸಿಕ್ತಂಗೆ ಆಗೋಯ್ತು. ಮುದ್ದೆ ತಿಂದು ಸಖತ್ತು ಖುಷಿ ಆಯಿತು. ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡಿದರು, ಸಖತ್ತಾಗಿ ಮಾಡಿದರು. ಊಟ ಮಾಡಿದ್ವಿ. ಇನ್ನು ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಆಗಬೇಕಾಗಿತ್ತು. ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅಲ್ಲಿ ಗುರುಗಳಿದ್ದಾರೆ, ಅವರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ವಲ್ಲ ಅವರು ಈ ಓಂ ಶಕ್ತಿ ದೇವ್ರಿಗೆ ಹೋಗಿ ಒಂದು 9 ವರ್ಷ ರೀಚ್ ಆದಮೇಲೆ ಅವ್ರಿಗೆ ಸ್ಯಾರಿ ಚೇಂಜ್ ಆಗುತ್ತೆ. ರೆಡ್ ಕಲರ್ ಹಾಕೋಂಗಿಲ್ಲ, ಯೆಲ್ಲೋ ಕಲರ್ ಸ್ಯಾರಿ ಹಾಕಬೇಕು. ಅವ್ರನ್ನ ಗುರುಮ ಅಂತಲೇನೋ ಕರೀತಾರೆ. ಅವ್ರದ್ದು ಆಶೀರ್ವಾದ ತೊಗೊಂಡು ನಮ್ಮ ಬಸ್ಸಿಗೆ ಅವರೇ ಗುರುಮ. ಹಾಗಾಗಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಇನ್ನು ಭಟ್ರುಗಳು ತಿಂಡಿಗೆ ಅಂತ ಇನ್ನು ಚಿತ್ರಾನ್ನ ಮಾಡ್ತೀವಿ ಅಂತ ಹೇಳಿ ಅವ್ರು ಚಿತ್ರಾನ್ನ ಮಾಡ್ತಾಯಿದ್ರು. ನಾವು ಹಂಗೆ ಏನೇನು ಮಾಡ್ತೀರಾ, ಸಾಂಬಾರಿಗೆ ಏನೇನು ಹಾಕ್ತೀರಾ, ಎಷ್ಟು ಅಳತೆಯಲ್ಲಿ ಏನು ಸಾಂಬಾರು ಪೌಡ್ರ್ ಹೆಂಗೆ ಮಾಡ್ಕೊತೀರಾ ಅಂತೆಲ್ಲ ಕೇಳ್ಕೊತಿದ್ವಿ. ಹಂಗೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಅಲ್ಲಿಂದ ಕರ್ಕೊಂಡೋದ್ಮೇಲೆ ದರ್ಶನ ಕೂಡ ಆಯಿತು. ನಾವು ಏನು ಒಂದು 4 ಗಂಟೆಗೆ ಹೋದ್ವಿ ಅನಿಸುತ್ತೆ ದರ್ಶನಕ್ಕೆ.
ಒಂದು 7:30ಗೆಲ್ಲ ಆಚೆ ದರ್ಶನ ಸ್ವಲ್ಪ ಕಷ್ಟನೇ ಆಯಿತು ಆಗುವಾಗ, ಆದರೂ ಅಷ್ಟೇ ಖುಷಿ ಕೂಡ ಆಯಿತು. ದೇವ್ರ ಹತ್ತತ್ರ ಹೋಗುವಾಗ ಅಲ್ಲಿಂದ ಅಷ್ಟು ದೂರ ಬಂದಿದ್ದು ನಾವೇನಾ ಅಂತ ಅನ್ನಿಸ್ತು. ಅಷ್ಟು ಕಷ್ಟಪಟ್ಕೊಂಡ್ಬಂದ ಮೇಲೆ ಅಯ್ಯೋ ಇಷ್ಟು ಚೆಂದಾಗಿ ದೇವ್ರ ದರ್ಶನ ಆಯ್ತಲ್ಲ ಅಂತ ಎಷ್ಟು ಖುಷಿ ಆಯಿತು ಗೊತ್ತಾ. ಬಟ್ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳಂಗೆ ಇಲ್ಲ. ಹಾಗಾಗಿ ನಾವು ಆಚೆ ಬಂದಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ, ಪ್ರಸಾದ ತೊಗೊಂಡ್ವಿ. ನೋಡಿ ಇಲ್ಲಿ ಕಡಲೆಪುರಿನಲ್ಲಿ ಎಷ್ಟು ಚೆನ್ನಾಗಿ ಹಾರ ಎಲ್ಲ ಮಾಡಿಕ್ಕಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿತ್ತು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಇನ್ನು ಏನಾದರೂ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಕೊಂಡ್ವಿ, ಪ್ರಸಾದ ತೊಗೊಂಡ್ವಿ. ಇಲ್ಲಿ ಲಡ್ಡು ಪ್ರಸಾದ ಇರೋದು, ಲಡ್ಡು ಪ್ರಸಾದ ತೊಗೊಂಡು ಆಮೇಲೆ ಇಲ್ಲಿ ಆರ್ಚ್ ಇದೆ, ಇಲ್ಲಿಗೆ ಬನ್ನಿ ಅಂತ ಹೇಳಿದರು ಎಲ್ಲರೂ. ಯಾರೇ ಎಲ್ಲೇ ಮಿಸ್ ಆದ್ರೂ ಇಲ್ಲಿ ಬಂದು ಕಾಯ್ತಾ ಇರ್ರಿ, ಸಿಗ್ತಾರೆ ನಿಮ್ಮ ಕಡೆಯವರು. ಆವಾಗ ಆಟೋ ಮಾಡಿಕೊಂಡು ಮುರುಗನ್ ಚೌಟ್ರಿ, ನಾವಿದ್ದಿದ್ದು ಮುರುಗನ್ ಚೌಟ್ರಿ ಅಂತ, ಆಟೋದವ್ರು ಹೇಳಿದ್ರೆ ಮುರುಗನ್ ಚೌಟ್ರಿ ಅಂದರೆ ಕರ್ಕೊಂಬಂದಲ್ಲಿ ಬಿಡ್ತಾರೆ ಅಂತ ಹೇಳಿದ್ರು. ಬಟ್ ಬಸ್ಸು ಬಿಡಕ್ಕೆ ಬಂತು, ಕರ್ಕೊಂಡು ಹೋಗಿ ಬರಲಿಲ್ಲ. ಯಾಕೆ ಕರ್ಕೊಂಡು ಹೋಗಿ ಬರಲಿಲ್ಲ ಅಂದರೆ ಎಲ್ಲ ಒಂದೊಂದು ಕಡೆ ಆಗೋಗಿರ್ತಾರೆ, ಎಲ್ಲರೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಮಗೆಲ್ರಿಗೂ ಆ ಥರ ಹೇಳಿದರು. ಸರಿ ಅಂದ್ಬಿಟ್ಟು ಎಲ್ಲರೂ ಹಂಗೆ ಇದಾಗಿ ಯಾರ್ಯಾರೆಲ್ಲ ಜೊತೆ ಸಿಗ್ತಾರೋ ಎಲ್ಲ ಒಂದೊಂದು ಆಟೋ ಮಾಡಿಕೊಂಡು ಎಲ್ಲ ಬಂದು ಚೌಟ್ರಿ ಹತ್ರ ಬರೋಕ್ಕೆ ಹೇಳಿದರು. ಚೌಟ್ರಿ ನೇಮೆಲ್ಲ ಹೇಳಿದರು. ಇನ್ನು ಮಕ್ಕಳಿಗೆ ವಾಚ್ ತೊಗೊಳೋಣ ಅಂದ್ಬಿಟ್ಟು ಅವ್ರ ಮಕ್ಕಳಿಗೆ 2 ಮಕ್ಕಳು, ನಮ್ಮವ 2 ಮಕ್ಕಳಿಗೆ ವಾಚ್ ತೊಗೊಳೋಣ ಅಂದ್ಬಿಟ್ಟು ತೊಗೊತಾ ಇದ್ವಿ. ಒಂಥರ ಚೆನ್ನಾಗಿತ್ತು ವಾಚ್. ಅದಕ್ಕೆ ಅಂದರೆ ಜಾಸ್ತಿ ದುಡ್ಡೇನೆ, ಕಡಿಮೆ ಏನಲ್ಲ, ಸ್ವಲ್ಪ ಅಮೌಂಟ್ ಜಾಸ್ತಿ ತೊಗೊಂಡ್ರೇನೋ ಅಂತ ಅನ್ನಿಸ್ತು. ಸೊ ಅಲ್ಲಿಂದ ವಾಚ್ ತೊಗೊಂಡು ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಮುರುಗನ್ ಚೌಟ್ರಿಗೆ ಬಂದ್ವಿ. ಆವತ್ತು ಷಷ್ಠಿ ಇತ್ತು. ನನಗೆ ಗೊತ್ತಿಲ್ಲ, ನಾನು ಉಪವಾಸ ಇರೀನಿ ಷಷ್ಠಿಲಿ, ಬಟ್ ಅವ್ರ ಷಷ್ಠಿ ಇತ್ತು. ಅದು ಅಲ್ಲೋಗಿ ದರ್ಶನ ಮಾಡೋವರೆಗೂ ನನಗೆ ಇವಾಗ ಷಷ್ಠಿ ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿ ಮುರುಗನ್ ಚೌಟ್ರಿ ಅಲ್ವಾ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಅವರಿಬ್ಬರು ದಂಪತಿಗಳು, ಅತ್ತ ಇರೋರು ಅವರು ಹೆಂಡ್ತಿದಿರಂತೆ. ಅದೆಲ್ಲ ಇತ್ತು. ದರ್ಶನ ಮಾಡಿಕೊಂಡು ನಾವು ಬರ್ತಾಯಿದ್ವಿ. ಅಷ್ಟೊತ್ತಿಗೆಲ್ಲ ಇವರೆಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ರು, ಚಿತ್ರಾನ್ನ, ಚಟ್ನಿ, ಬಜ್ಜಿ ಮಾಡಿದರು. ಎಲ್ಲರೂ ಬ್ಯಾಟಿಂಗ್ ಮಾಡ್ತಾಯಿದ್ರು. ನಾವು ಕೂಡ ಜಾಯ್ನ್ ಆದ್ವಿ. ನಾವು ಕೂಡ ತಿಂದು ಇನ್ನು ಸ್ಯಾರಿನಲ್ಲೇ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಇನ್ನು ನನಗೆ ಚೆನ್ನಾಗಿ ದರ್ಶನ ಆಯಿತು ಅಂತ ಫುಲ್ ಖುಷಿಯಾಗಿದೆ. ಇನ್ನು ನಾನು ಬಂದು ಬಸ್ನಲ್ಲಿ ಕೂತ್ಕೊಂಡಿದ್ದೆ. ಕೆಲವರೆಲ್ಲ ಎಷ್ಟೊಂದು ಜನ ಕೂತ್ಕೊಂಡಿದ್ರು. ಇನ್ನು ಕೆಲವರೆಲ್ಲ ಸಾಂಗಿಗೆ ದೇವ್ರ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು, ಬೇವಿನ ಸೊಪ್ಪೆಲ್ಲ ಹಿಡ್ಕೊಂಡು. ಹಂಗೆ ಸ್ವಲ್ಪ ಆಚೆಯಿಂದ ವಿಡಿಯೋ ಮಾಡಿಕೊಂಡೆ. ಇನ್ನೊಂದು ವಿಷಯ ಹೇಳಲೇಬೇಕು. ನನಗೆ ಇನ್ನೂ ಬರ್ತಾ ಅಂದರೆ ದೇವಸ್ಥಾನಕ್ಕೆ ಇನ್ನೂ ನಾವು ರೀಚ್ ಆಗಿರಲಿಲ್ಲ. ಆವಾಗ ಮಧ್ಯ ದಾರಿ ಊಟ ಮಾಡೋದಕ್ಕೂ ಮೊದಲೇ ನನಗೇನಾಗಿತ್ತು ಅಂತಂದರೆ ಮಾಂಗಲ್ಯ ಚೈನು ಸರದೊಳಗೆ ಸುತ್ತಾಕೊಂಬಿಟ್ಟಿತ್ತು. ಅಂದರೆ ಮಾಂಗಲ್ಯ ಚೈನ್ ಒಳಗಡೆ ಮಾಲೆ ಸುತ್ತಾಕೊಂಬಿಟ್ಟಿತ್ತು. ಅದು 2 ನನಗೆ ಮಾಂಗಲ್ಯ ಚೈನ್ ಬಿಚ್ಚಲಿಕ್ಕೆ ಇಷ್ಟ ಇಲ್ಲ. ನಾನು ಯಾವತ್ತೂ ಅಷ್ಟಾಗಿ ಮಾಂಗಲ್ಯ ಚೈನ್ ಬಿಚ್ಚಲ್ಲ. ಅದನ್ನು ತೆಗೆಯೋದು, ಎತ್ತಿಡೋದು, ಮನೇಲಿ ಎತ್ತಿಡೋದು ಈ ಥರ ಎಲ್ಲ ನಾನು ಮಾಡಲ್ಲ. ನನಗದು ಅಭ್ಯಾಸ ಇಲ್ಲ, ನನಗದು ಇಷ್ಟವೂ ಇಲ್ಲ. ಬಟ್ ನಂದು ಆ ಥರ ಸುತ್ತಾಕೊಂಬಿಟ್ಟಿತ್ತು. ಏನು ಮಾಡೋದು, ತೆಗಿಯೋಕ್ಕೆ ಆಗಲ್ಲ. ಅದು ಮಾಂಗಲ್ಯ ಚೈನು ಮತ್ತು ಆ ಮಾಲೆ 2 ತೆಗೆದ್ರೂ ತೆಗಿಯೋಕ್ಕಾಗಲ್ಲ, ಆ ಥರ ಸುತ್ತಾಕೊಂಬಿಟ್ಟೈತೆ ಚೈನ್ಗೂ ಮತ್ತು ಮಾಲೆಗೂ. ಏನಪ್ಪ ಮಾಡೋದು ಅಂತ ನಮ್ಮವ್ರಿಗಿತೀನಿ ಕೇಳಿದೆ, ನಮ್ಮ ಅಕ್ಕನ. ಆಮೇಲೆ ಅಲ್ಲಿ ಗುರುಮ ಇದ್ರಲ್ಲ ಅವ್ರನ್ನೂ ಕೇಳಿದೆ. ನಾನು ಬಿಡಿಸ್ತೀನಿ ಬಿಡು ಅಂದರು. ಬಟ್ ಅವರು ಆಮೇಲೆ ನೋಡಿದ್ರು, ಊಟ ಮಾಡುವಾಗ ಅಂತ ಅಲ್ಲಿ ಬಸ್ ನಿಲ್ಲಿಸಿದ್ರಲ್ಲ ಅವಾಗ ತೋರಿಸಿದ್ದು, ಅವಾಗಲೂ ಅದು ಓಪನ್ ಆಗಲಿಲ್ಲ. ಅವ್ರು ಹೇಳಿದ್ರು ಈಗೇನು ತೆಗಿಯೋದು ಬೇಡ, ಹಂಗೆ ಕೊರಳಲ್ಲೇ ತೆಗಿಯೋಕ್ಕೆ ನೋಡಿದ್ರು, ಬಟ್ ತೆಗಿಯೋಕ್ಕಾಗಲ್ಲ. ಈಗೇನು ಮಾಡೋದು ಬೇಡ, ಅಲ್ಲಿ ಮಾಲೆ ತೆಗಿವಾಗ ಒಂದು ಸ್ವಲ್ಪ ದೂರ ಹೋದ್ಮೇಲೆ ನಾವೇ ಮಾಲೆ ತೆಗೆದು ಕೈಲಿ ಇಟ್ಕೊಬೇಕು, ಅವಾಗ ನೋಡಂತ ಬರುತ್ತೇನೋ ಅಂತ ಅಂದರು. ಬಟ್ ಇನ್ನೊಂದು ಏನು ಶಾಕ್ ಆಯಿತು ಅಂದರೆ, ನನ್ನ ಮಾಂಗಲ್ಯ ಚೈನು ಮತ್ತು ಅದು ತಂತಿಗೆ ಸುತ್ತಿರ್ತಾರಲ್ಲ ಏನು ಕಾಸು, ಕರಿಮಣಿ ಕಾಸು ಬರೋದಲ್ಲ, ಅದನ್ನೂ ತಾಳಿನೂ ಮತ್ತು ಚೈನು 2 ಸುತ್ತುಬಿಟ್ಟಿತ್ತು. ನಂದು ಓಪನ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಕೆಲವ್ರು ಹೇಳಿದ್ರು ನಮ್ಮದು ಹಿಂಗೆ ಕೊಕ್ಕೆ ಥರ ಮಾಡಿಸಿದ್ವಿ, ನಾವು ತೆಗೆದ್ವಿ ಕೊಕ್ಕೆ ಥರ ಇದ್ದಿದ್ದರಿಂದ ಅಂದರು. ನನಗೆ ಅದೊಂದು ಭಯ ಆಯಿತು. ಅಲ್ಲಿ ಹೋದ್ಮೇಲೆ 2 ಬರಲಿಲ್ಲ ಅಂದ್ರೆ ನಾನು ಏನು ಮಾಡಲಿ? ದೇವಸ್ಥಾನಕ್ಕೆ ಹೋಗಿ ತಾಳಿ ತೆಗಿಯೋದು ಯಾವ ಚಂದ ದೇವ್ರೆ ನನಗೆ. ಯಾಕೆಂದರೆ ನನ್ನ ಮನೆಯಲ್ಲೇ ತಾಳಿ ತೆಗಿಯಲ್ಲ, ಅಷ್ಟು ಬೇಜಾರಾಗೋಯ್ತು. ದೇವಸ್ಥಾನಕ್ಕೆ ಹೋಗಿ ನಾನು ಅಲ್ಲಿ ಹೋಗಿ ನನ್ನ ಮಾಂಗಲ್ಯ ಚೈನ್ ತೆಗಿಬೇಕಲ್ಲ, ನಂಗೆ ಇಷ್ಟ ಇಲ್ಲ ದೇವ್ರೆ, ನನ್ನ ಕೊರಳಿಂದ ತಾಳಿ ತೆಗಿಯೋಕ್ಕೆ ಏನಾದರೂ ಮಾಡಪ್ಪ ದೇವ್ರೆ ಅಂತ ಕೈಗೆ ಹೊತ್ಕೊಂಡು ಅದೇ ಕೊರಗಲ್ಲೇ ನಾನು ಬಸ್ಸಲ್ಲಿ ಬಂದೆ. ಬಟ್ ಆಮೇಲೆ ಏನಕ್ಕೋ ಕೊರಳಲ್ಲಿ ಕೈ ಇಟ್ಕೊಂಡು ಹಿಂಗೆ ಒಂದು ರೌಂಡಿಂಗ್ ತಂದೆ ಕೈನ. ಆ ಸರನೇ ಬೇರೆ, ಚೈನೇ ಬೇರೆ ಆಗಿತ್ತು. ನಾನೇನು ಮಾಡ್ಕೊಂಡ್ಲೇ ಇಲ್ಲ. ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಹಿಂಗೊಂದು ರೌಂಡ್ ಮಾಡಿದೆ ಕೈನ. ತುಂಬಾ ಖುಷಿ ಆಗೋಯಿತು ನನಗೆ. ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟು ನೋಡ್ದೆ. ಹಂಗೆ ಸುತ್ಕೊಂಡಿದ್ದು ಕೊಕ್ಕೆಯಿಂದ ಅದೆಲ್ಲ ಅದು ಹೆಂಗೆ ಸುತ್ಕೊಂಡಿತ್ತು ಅಂದ್ರೆ ಕಟ್ ಮಾಡಬೇಕಿತ್ತು ನಾವು. ಆವಾಗ ಕಟ್ ಮಾಡಿದರೆ ಏನಾದರೂ ಬಿಚ್ಕೊಳ್ತಿತ್ತೇನೋ ಅನ್ನೋ ಥರ ಸುತ್ಕೊಂಡಿತ್ತು. ನಿಜ ನನಗೆ ಎಷ್ಟು ಬೇಜಾರಾಗೋಯ್ತು ಗೊತ್ತಾ, ಯಾಕಪ್ಪ ಹಿಂಗೆ ಆಗೋಯ್ತು ಅಂತ. ಬಟ್ ಅದು ಓಪನ್ ಆದಾಗಂತೂ ಸಖತ್ ಖುಷಿ ಆಯಿತು. ಸುಮ್ಮನೆ ಹಿಂಗೆ ಅಂದ್ಕೊಂಡೆ. ಅದು ಚೈನೇ ಸಪ್ರೇಟು, ಮಾಲೆನೇ ಸಪ್ರೇಟ್ ಆಯಿತು ಕೊರಳಲ್ಲಿ. ಭಾಳ ಖುಷಿ ಆಯಿತು. ಹಿಂಗೆ ಹಿಡ್ಕೊಂಡು ಕೂತ್ಕೊಂಡಿದ್ದೆ, ಹೋಗೋದ್ರೊಳಗೆ ಮತ್ತೆ ಸುತ್ಕೊಂಡ್ಬಿಟ್ರೆ ಅಂತ. ಆಮೇಲೆ ಮರ್ತ್ಕೊಂಡು ಭಜನೆ ಮಾಡ್ಕೊಂಡಾಗ ಮತ್ತೆ ಮರ್ತ್ಕೊಂಡ್ಬಿಡ್ತಿದ್ದೆ. ಆದ್ರೆ ಜ್ಞಾಪಕ ಬಂದಾಗ ಮತ್ತೆ ಹಿಡ್ಕೊತಾ ಇದ್ದೆ. ಬಟ್ ಅದೇನು ಸುತ್ಕೊಂಡ್ಲಿಲ್ಲ. ಆಮೇಲೆ ಹಂಗೆ ಆರಾಮಾಗೇ ಇತ್ತು.
ಇನ್ನೆಲ್ಲ ದರ್ಶನ ಎಲ್ಲ ಮಾಡ್ಕೊಂಬಂದಮೇಲೆ ಬಸ್ಸಿಂದ ಓಡಿಸ್ಕೊಂಡು ಇಲ್ಲಿ ಅದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿ ಪಕ್ಕದಲ್ಲಿ ಅದು ಊರ ಹೆಸರು ನನಗೆ ಗೊತ್ತಿಲ್ಲ, ಅಲ್ಲಿ ಕರ್ಕೊಂಬಂದರು. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ದೇವ್ರು ನೋಡಿ ಮಗು ಎತ್ಕೊಂಡು ಕೂರಿಸ್ಕೊಂಡಿತ್ತಲ್ಲ, ಅದು ನಂಗೆ ತುಂಬಾ ಖುಷಿ ಆಯಿತು ನೋಡಿ. ಒಂಥರ ಎಷ್ಟು ಖುಷಿ, ಅಮ್ಮ ನೋಡು ಎಷ್ಟು ಚೆನ್ನಾಗಿ ಪಾಪನ ಮಲಗಿಸ್ಕೊಂಡಿದೆ ಅನ್ನೋ ಥರ ಫೀಲ್ ಆಯಿತು. ದೇವಿ ಅಮ್ಮ ಅಲ್ಲಿ ಮಕ್ಕಳಾಗಿಲ್ದವರು ಮದುವೆ ಆಗಿಲ್ದವ್ರನ್ನೆಲ್ಲ ಅಲ್ಲೆಲ್ಲ ಏನೋ ತಾಯ್ತ ಕಟ್ಟಿದ್ರು ಒಳ್ಳೆಯದು ಅಂತ ಅಲ್ಲಿ ಮಾರ್ತಾಯಿದ್ರು. ಇನ್ನು ನೆಕ್ಸ್ಟು ಇಲ್ಲಿ ಏನು ಪಾಂಡುರಂಗ ವಿಠಲ ದೇವಸ್ಥಾನಕ್ಕೇನೋ ಪಾಂಡುರಂಗ ದೇವಸ್ಥಾನಕ್ಕೆ ಕರ್ಕೊಂಬಂದರು. ಇದಂತೂ ಸಖತ್ತಾಗಿತ್ತು. ಒಳಗಡೆ ಎಲ್ಲ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು. ದೇವರು ತುಂಬ ಎತ್ತರವಾಗಿದೆ ಇದು ದೇವರು. ಇಲ್ಲೂ ವಿಡಿಯೋ ಮಾಡೋಂಗಿಲ್ಲ ಅಂದರೂ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇನ್ನು ಅದಾದಮೇಲೆ ಇಲ್ಲಿ ಈಶ್ವರ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಬಂದರು. ಇನ್ನೊಂಥರ ಡಿಫ್ರೆಂಟಾಗಿತ್ತು ಬಿಡಿ. ತುಂಬ ಒಳಗಡೆ ಹೋಗಬೇಕು ದೇವಸ್ಥಾನ ನೋಡಬೇಕು ಅಂದರೆ. ನಾವೇನು ಮಾಡಿಬಿಟ್ವಿ ಅಂದರೆ ಅರ್ಧ ಹೋದ್ವಿ, ಇನ್ನು ಅರ್ಧ ಹೋಗಲಿಲ್ಲ. ಅಯ್ಯೋ ಟೈಮ್ ಆಗಿಬಿಡುತ್ತೆ, ನಮ್ಮಿಂದ ಎಲ್ಲರೂ ಕಾಯ್ತಾರೆ, ಬನ್ನಿ ಅಂದ್ಬಿಟ್ಟು ಬಂದುಬಿಟ್ವಿ. ಆದರೆ ನಮ್ಮ ಅತ್ತೆ ದರ್ಶನ ಮಾಡಿದರು. ನಮ್ಮ ಅತ್ತೆ ಒಂದು ಸ್ವಲ್ಪ ಹಿಂದೆ ಇದ್ದರು, ನಾವು ಒಂದು ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ವಿ. ಆವಾಗ ನಮ್ಮ ಅತ್ತೆ ಹೇಳಿದ್ರು, ಅಯ್ಯೋ ನೀವು ಹೋಗಿದ್ದೀರಾ ಅಂದ್ಕೊಂಡ್ವಿ, ನೀವು ದರ್ಶನನೇ ಮಾಡಲು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಒಂದು ಮಂಡಿ ಉದ್ದ ನೀರಿರುತ್ತೆ, ನೀರೊಳಗಾಸಿ ಹೋಗಿ ಪರಮಾತ್ಮನ ನೋಡಬೇಕು ಅಂತ ಅಂದರು. ನನಗೆ ಅವಾಗ ಇನ್ನೂ ಬೇಜಾರಾಗೋಯ್ತು, ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡಲಿಲ್ವಲ್ಲ ಅಂತ ಅದನ್ನು ಬೇಜಾರಾಗೋಯ್ತು. ಮತ್ತೊಮ್ಮೆ ಕರ್ಸ್ಕೊಳ್ಳಪ್ಪ ದೇವರೇ, ಈ ದೇವಸ್ಥಾನಕ್ಕೆ ಬರ್ತೀನಿ, ಹೆಂಗಿದ್ರು ಇನ್ನೂ ರೆಡಿ ಮಾಡ್ತಿದ್ದಾರೆ, ಎಲ್ಲ ರೆಡಿ ಆದಮೇಲೆ ಎಲ್ಲ ಮತ್ತೆ ಬಂದು ನೋಡೋ ಹಂಗೆ ಅದೃಷ್ಟ ಕೊಡು ಪರಮಾತ್ಮ ಅಂತ ಬೇಡ್ಕೊಂಡು ಬಂದೆ. ಇಲ್ಲಿ ತೊಟ್ಲಲ್ಲಿ ವಿಘ್ನೇಶ್ವರ ದೇವರು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವ್ರನ್ನ ಇಟ್ಬಿಟ್ಟು ತುಗ್ತಾ ಇರೋ ಥರ ಎಲ್ಲ ಇತ್ತು. ಅದು ಚೆನ್ನಾಗಿತ್ತು. ನಾವು ಒಂದು ಸ್ವಲ್ಪ ಹೊತ್ತು ತುಗ್ಬಿಟ್ಟು ಬಂದ್ವಿ. ಇನ್ನು ಇಲ್ಲಿ ಆಚೆ ಬಂದಮೇಲೆ ಇಲ್ಲಿ ದೇವಿಗಳ ವಿಗ್ರಹ ಎಲ್ಲ ಇತ್ತು. ಅವನನ್ನು ನೋಡಿದ್ರೆ ಭಯ ಆಗೋದು, ಇನ್ನೂ ನೋಡಿದ್ರೆ ಖುಷಿ ಆಗೋದು. ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ನಾಗಮ್ಮ ದೇವರೆಲ್ಲ ಇತ್ತು, ಅದನ್ನೆಲ್ಲ ನೋಡಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಟ್ರಿಪ್ಪಿಗೆ ಬಂದಿದ್ದೊಂದು ಕಡೆ ಖುಷಿ ಆಯಿತು. ಎಲ್ಲ ದೇವಸ್ಥಾನಗಳನ್ನೂ ದರ್ಶನ ಮಾಡಿಸ್ಕೊಂಡು ಕರ್ಕೊಂಬಂದರು. ಅದಂತೂ ಭಾಳ ಖುಷಿ ಆಯಿತು. ನಾವೆಲ್ಲಾದರೂ ಹೊರಗಡೆ ಟ್ರಿಪ್ ಹೋದಾಗೆಲ್ಲ ಒಂದು ಸ್ವಲ್ಪ ದೂರ ಹೋದರೆ ಸಾಕಾಗ್ಬಿಡೋದು, ಒಂಥರ ಬೇಜಾರು ಅನಿಸೋದು, ಆಗಲೇ ಸುಸ್ತಾಯ್ತಪ್ಪ ಓಡಾಡೋಕ್ಕೆ ಆಗಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ದೇವಸ್ಥಾನಗಳಿಗೆ ಬಂದ್ರಂತೂ ಇನ್ನೂ ಎನರ್ಜಿನೇ ಬರುತ್ತೆ. ಒಂಥರ ಪಾಸಿಟಿವಿಟಿ ಮೈಂಡ್, ಅದು ಒಂಥರ ನೆಗೆಟಿವಾಗಿ ಯೋಚನೆ ಮಾಡಬಾರ್ದು ಅನಿಸ್ಬಿಡುತ್ತೆ. ಅದು ಬರೋದೇ ಇಲ್ಲ ಬಿಡಿ ನೆಗೆಟಿವಾಗಿ ಯೋಚನೆ. ಒಂಥರ ಖುಷಿ ಆಗುತ್ತೆ ದೇವಸ್ಥಾನಗಳು ಓಡಾಡಲಿಕ್ಕೆ. ಇನ್ನು ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಇತ್ತು, ಅಲ್ಲಿ ಹಾಲೆಲ್ಲ ಇತ್ತು ಒಂದು ಸ್ವಲ್ಪ ವಿಶಾಲವಾಗಿ. ಅಲ್ಲಿ ಬಸ್ ನಿಲ್ಲಿಸಿ ಅಡುಗೆ ಮಾಡಿದರು, ಮುದ್ದೆ ಅನ್ನ ಸಾಂಬಾರು, ಒಣ್ಕಾಳನ್ನ ನೆನೆಸಿ ಸಾಂಬಾರು ಮಾಡಿದರು, ಸಖತ್ತಾಗಿತ್ತು. ಮುದ್ದೆ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಈ ಸರಿ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಅನ್ನ ಸಾಂಬಾರು, ಅನ್ನ ರಸಮ್ಮು, ಅನ್ನ ಮಜ್ಜಿಗೆ, ಹಪ್ಪಳ, ಬೋಂಡ, ಉಪ್ಪಿನಕಾಯಿ ಈ ಥರದ್ದೆಲ್ಲ ಮಾಡಿದರು. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇದಾದಮೇಲೆ ಇಲ್ಲಿ ಇನ್ನೊಂದು ಈಶ್ವರ ದೇವಸ್ಥಾನಕ್ಕೆ ಬಂದರು. ಈ ದೇವಸ್ಥಾನಕ್ಕೆ ನಾನು 6 ವರ್ಷದಿಂದ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ವಿ. ಇಲ್ಲಿನ ಹರಕೆ ಇತ್ತು, ಇಲ್ಲಿಗೆಲ್ಲ ಬಂದರೆ ಒಳ್ಳೆಯದಾಗುತ್ತೆ ಅಂತ ಒಂದು ಹರಕೆ ಇತ್ತು. ಹೋಗಿ ಬನ್ನಿ ಅಂತ ಹೇಳಿದರು. ಎಲ್ಲರೂ ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ವಿ. ಅಂದರೆ ಕುಂಭಕೋಣಂ ಅಂತ ಇದು ತಮಿಳ್ನಾಡಲ್ಲಿ ಅಲ್ಲಿರೋ ಎಲ್ಲ ಗ್ರಹಗಳ ದೇವಸ್ಥಾನ ಮತ್ತು ಎಲ್ಲ ದೇವಸ್ಥಾನಗಳಿಗೆಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ಅದೊಂಥರ ಹಳೇ ನೆನಪದು. ಇನ್ನೂ ಲೇಪನ ಹುಟ್ಟಿರಲಿಲ್ಲ ಆವಾಗ ಬಂದಿದ್ದು. ಈಗ ಮತ್ತೆ ಬಂದಾಗ ಏನೋ ಒಂಥರ ಖುಷಿ ಆಯಿತು. ಬಟ್ ಈ ದೇವಸ್ಥಾನ ನಂಗೆ ಅವಾಗ ಜ್ಞಾಪಕ ಬರೋದು. ಸೊ ಹಂಗಾಗಿ ಅಚಾತುರ್ಯವಾಗಿ ಮತ್ತೆ ಈ ದೇವಸ್ಥಾನ ಕರ್ಕೊಂಬಂದ್ರು, ಖುಷಿ ಆಯಿತು. ಇನ್ನು ಲಾಸ್ಟಿಗೆ ಇಲ್ಲಿ ಗೋಲ್ಡನ್ ಟೆಂಪಲಲ್ಲಿ ಮಹಾಲಕ್ಷ್ಮಿ ಅಮ್ಮ ದೇವಸ್ಥಾನಕ್ಕೆ ಕರ್ಕೊಂಬಂದರು. ಅಲ್ಲಿ ಲಕ್ಷ್ಮೀ ದೇವ್ರ ವಿಗ್ರಹ ಇದೆಯಲ್ಲ, ಅಲ್ಲಿ ನಮ್ಮ ಕೈಲೇ ಹಿಂಗೆ ನೀರು ಹಾಕಿಸ್ತಾರೆ. ಅದಂತೂ ಭಾಳ ಖುಷಿ ಆಯಿತು ನನಗೆ. ಆದರೆ ಈ ದೇವಸ್ಥಾನಕ್ಕೆ ಹೋಗುವಾಗಂತೂ ಏನು ಮೊಬೈಲ್ ತಗೊಂಡು ಹೋಗಂಗೆ ಎಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಬಸ್ಸಲ್ಲಿ ಇಟ್ಬಿಟ್ಟು ಬಂದ್ಬಿಟ್ವಿ ನಾವು. ಏನಕ್ಕೂ ಅಲೋ ಇಲ್ಲ. ಒಂದು ವೇಳೆ ಕಾಣಿಸ್ಕೊಂತು ಫೋನು ಅಂದರೂ ದೇವಸ್ಥಾನಕ್ಕೆ ಒಳಗಡೆ ಸೇರಿಸ್ಕೊಳಲ್ಲ, ಹೋಗಿ ಆಚೆಗೆ ಅಂತ ಕಳಿಸ್ಬಿಡ್ತಾರೆ. ಇನ್ನು ಎಲ್ಲ ಆಯಿತು. ಬೆಳಗಿನ ಜಾವ 5 ಗಂಟೆಗೆ ನಾವು ದೊಡ್ಡಬಳ್ಳಾಪುರಕ್ಕೆ ಬಂದ್ವಿ. ಅಲ್ಲಿಂದ ನಾನು 6 ಗಂಟೆಗೆ ವಾಪಸ್ ಊರಿಗೆ ಬಂದೆ. ಮಗುನ ಕರ್ಕೊಂಡು ನಾನು ಬೇಗ ಮೈಸೂರಿಗೆ ಬಂದುಬಿಡ್ಬೇಕು ಅಂತ. ಯಾಕೆಂದರೆ ಆಲ್ರೆಡಿ ಸ್ಕೂಲ್ಗೆಲ್ಲ ರಜಾ ಹಾಕ್ಸ್ಬಿಟ್ಟಿದ್ವಲ್ವ, ಇನ್ನೂ ಲೆಂತ್ ಆಗಿಬಿಡುತ್ತೆ ರಜಾ ಅಂದ್ಬಿಟ್ಟು ಇವತ್ತೇ ಏನಾದರೂ ಮಾಡಿ ನಾನು ಮೈಸೂರು ರೀಚ್ ಆಗಿಬಿಡ್ಬೇಕು ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದ್ವು. ಮೊಬೈಲ್ ಒಂದು ಸ್ವಲ್ಪ ಸ್ವಿಚ್ ಆನ್ ಮಾಡಿಕೊಂಡು ಚಾರ್ಜ್ ಮಾಡ್ಕೊಂಡು ಅಲ್ಲಿಂದ ಅವ್ರ ಮನೆಯಿಂದ ನಾನು ಊರಿಗೆ ಬಂದೆ. 9 ಗಂಟೆಗೆ ಊರಿಗೆ ಬಂದೆ. ನಮ್ಮ ಅಮ್ಮಂಗೆ ಹೇಳಿದ್ದೆ, ಲೇಪನ್ಗೆ ಊಟ ಎಲ್ಲ ತಿನ್ನಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿರಮ್ಮ ಬರ್ತೀನಿ ಅಂತ ಹೇಳಿದ್ದೆ. ಸ್ನಾನ ಮಾಡಿಸಿ ರೆಡಿ ಮಾಡಿದರು, ಬಟ್ ಇನ್ನೂ ಊಟ ಮಾಡಿರಲಿಲ್ಲ. ಅಷ್ಟು ಬೇಗ ಬಂದೆ ನಾನು. ಅಡುಗೆ ಮಾಡಿದರು, ತರಕಾರಿ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ ಹೊರಟೆ ನಾನು. ಇಲ್ಲ, ನಾನು ತಿಂತೀನಿ ಎಲ್ಲ. ಮುರಿದ್ಬಿಟ್ಟು ತಗೊಂಡೋಗ್ಬೋದಲ್ಲ. ಇವತ್ತೇ ಇನ್ನೊಂದು ಕತ್ತಿ ಕಾಯ್ತಾ ಕೊಡಿ, ಹಿಂಗೆ ಹಾಕಂತೀನಿ ನಾನು ಹಾಕ್ತಿಂಕ ಏನಾಗಲ್ಲ. ಒಂಚೂರು ಅನ್ನ ಇಕ್ತಿಂಕ.
ಅಲ್ಲಿ ಒಳಗೆ ಬಿಟ್ಟ ನೋಡು ಬ್ಯಾಗ್ ಎತ್ಕೊಂಡ್ ಚೆನ್ನಾಗಿಲ್ವಾ ಚೆನ್ನಾಗಿರ್ತದೆ ಅಲ್ಲ ತಿಂತಿ ಹೇಳು ಏನು ತಿನ್ನಲ್ಲ ಅಂತ ಕವರ್ಗೆ ಹಾಕಿ ಭಾಳ ಒಳ್ಳೇದಂತೆ ಶುಗರ್ ಒಳ್ಳೇದಂತ ಸೀನಪ್ಪ ಬೀಜನ ಚಟ್ನಿ ಪುಡಿ ಮಾಡಿಸ್ಕೊಂತಿದ್ದ ಅದ್ರ ನೀವು ಈಗ ಇದ್ದದೆ ಒಂದಿನ ಬಸ್ಸಾರು ಮಾಡು ಕಡಲೆ ಬೀಜ ಪುಡಿ ಹಾಕು ಒಂದಿನ ಪಲ್ಯ ಮಾಡು ಬೇಡ ಮುರಿದ್ರೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಬತ್ಕೊಂಡಂಗೆ ಆಯ್ತದೆ ಇವತ್ತು ನಮ್ಮ ಮನೆ ಉಂಡು ಮಾಡಿದ್ರಲ್ಲ ಆಂಟಿ ಕೋಳಿ ಮೊಟ್ಟೆ ಹುರಿದ್ರೆ ಹೆಂಗಿರ್ತದ ಬಟಾಣಿ ಕಾಳು ಹಸಿ ಬಟಾಣಿ ಕಾಳು ಇದು ಹುಳ್ಳಿಕಾಯಿ ನೆಲವರೆಕಾಯಿ ಜಾಗದ? ಅವೆಲ್ಲ ಹಾಕಿದ್ವಿ ನಡಿ ನಡಿ ಬತ್ತೀನಿ ಪುಟ್ಟಮ್ಮ ಒಳ್ಳೇದಮ್ಮ ಏನೆಲ್ಲ ಮೀಟಿಂಗ್ ಮಾಡಿ ಬಾಯ್ ಮಾಡಪ್ಪ ಅಜ್ಜರ್ ಬಾಯ್ ಮಾಡು ಬಾಯ್ ಬಂಗಾರಿ ಸ್ಕೂಲ್ ಏನೇನೋ ಒಂಚೂರು ಸೌಂಡು ಇಲ್ಲ ಈಚಗೂ ಬಂದಿಲ್ಲ ಅವರು ಸಲ ಕಿತ್ತಾಡಿಕ್ಕೋರು ಈಗೇನು ಬುದ್ಧಿ ಬಂತೇನೋ ಇದು ಮಂಡೆ ಕೊಟ್ಟನಲ್ಲ ಕಡಲೆಬೀಜ ಪುಡಿ ಹಾಕಿ ಬಸ್ಸಾರು ಮಾಡು. ಆಯ್ತು ಬತ್ತೀನಪ್ಪ ಆಯ್ತು ಬಾಬಾ. ತಿನ್ನಿ ಬಾ ಕಾಲಿಗೆ ಬೀಳು ಅಪ್ಪನ ಕಾಲಿಗೆ ಏನೇ ಬೇಡ ಬಾರ. ಅವ್ನು ಬೀಳ್ತಾನೆ ಹೇಳಿ ಚಪ್ಪಲಿ ಬಿಟ್ಬಿಡ್ಬೇಕು ಬೇಡ ಕಂಬಿಡು. ಬಿಟ್ಬಿಟ್ಬಿಡು ನಮಸ್ಕಾರ ಮಾಡಿ ಅಲ್ಲಿ ಸೈಡಲ್ಲಿ ಇಕ್ಕಿದ್ದೀನಲ್ಲ ಆ ಬ್ಯಾಗಲ್ಲಿ. ಇನ್ನು ನಾನು ಕೂಡ ಮೈಸೂರಿಗೆ ಹೊರಡ್ಬೇಕಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಹೊರಟೆ. ಅಲ್ಲಿ ನಮ್ಮ ದೊಡ್ಡಮ್ಮರ ಮನೆಗೆ ಹೇಳೋಣ ಅಂತ ಹೊರಡ್ತೀನಿ ಅಂತ ಅಷ್ಟೊತ್ತಿಗೆ ಅವರು ಏನು ಅಗಸೆಕಾಯಿ ತಗೊಂಬಂದಿದ್ರು. ತಿಂದರು ಒಳ್ಳೆಯದು ತಿನ್ನು ಅಡುಗೆ ಮಾಡು ಸಾಂಬಾರು ಮಾಡು ಅಂತ ಹೇಳ್ತಾಯಿದ್ರು. ಹಾಗೆ ಒಂದು ತುತ್ತು ತಿನ್ಸಿದ್ರು ನೋಡು ಟೇಸ್ಟ್ ಮಾಡು ಅಂತ ಚೆನ್ನಾಗಿತ್ತು. ಇನ್ನು ನಮ್ಮ ಲೂಲು ಬಂಗಾರಿನ ಬಾಯ್ ಮಾಡಿ ಅಂದಿದ್ದು ಕಳೇನೂ ಮಾಡ್ತಾಯಿದ್ಲು ಚೇಷ್ಟೆ ನೋಡಿ. ಅತ್ತೆ ಮುತ್ತೆಲ್ಲ ಕೊಡಲ್ವಾ ಒಗ್ಗು ಮಾಡಲ್ವಾ ಮುತ್ತು ಕೊಡಲ್ವಾ ನೋಡು ಒನಿ ಕಡೆ ವಿಡಿಯೋ ಮಾಡ್ಕೊಂತಿದ್ದೀನಿ ಹೇಳ್ತೀನಿ ನಮ್ಮ ಫ್ರೆಂಡ್ಸ್ಗೆಲ್ಲ ನೋಡಿ ಫ್ರೆಂಡ್ಸ್ ಲೂಲು ನನ್ಗೆ ಬಾಯ ಮಾಡ್ತಿಲ್ಲ ಅಂತ. ಎಲ್ಲಪ್ಪ ಈ ಕಡೆಗೇನೆ ಕೂತೀನಿ. ಇನ್ನು ನನ್ನ ಲೆಪ್ಪನ್ನು ಬಿಡೋಕ್ಕೆ ಅಂತ ನಮ್ಮ ಅಣ್ಣ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಬಂದ. ಲೂಲೂನ ಎತ್ಕೊಂಡು ಮುತ್ತಿಡ್ತಿದ್ದೆ. ಮಕ್ಕಳು ಚಿಕ್ಕ ಮಕ್ಕಳಲ್ವ ಪುಟಾಣಿ ಮಕ್ಕಳು. ಅವಳು ಮಾತಾಡೋದೇ ಒಂದು ಚೆಂದ ಆಗುತ್ತೆ. ಅವಳ ಮಾತು ಕೇಳೋದೇ ಒಂದು ಖುಷಿ ಆಗುತ್ತೆ. ನನಗಂತೂ ಅಷ್ಟು ಮುದ್ದಾಗಿ ಮಾತಾಡ್ತಾಳೆ. ಅವಳ ವಾಯ್ಸ್ ತುಂಬ ಚೆನ್ನಾಗಿದೆ. ಇನ್ನು ಅವರು ಹೊರಡ್ತೀವಿ ಲೇಟಾಗುತ್ತೆ ಹೊಲ್ದ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ಅವನು ಕೂಡ ನಮ್ಮ ಅಣ್ಣ ಹೊರಟ. ಇನ್ನು ನಮಗೂ ಕೂಡ ಬಸ್ ಸಿಕ್ತು. ನಾವು ಮೈಸೂರಿಗೆ ರೀಚ್ ಆದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.